ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಶರಣಾರ್ಥಿಗಳು. ಶಟಸ್ಥಲ ಚಕ್ರವರ್ತಿ ಮಹಾಶರಣ ಆಚಾರನಿಷ್ಠ ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಸ್ಥಳಕಟ್ಟಿನ ವಚನಗಳ ಪೈಕಿ ಭಕ್ತ ಸ್ಥಳದ ಕೊನೆಯ ಸ್ಥಳ ಐಕ್ಯ ಸ್ಥಳ. ಆ ಐಕ್ಯ ಸ್ಥಳಕ್ಕೆ ಮಹಾಲಿಂಗ ಸ್ಥಳ ಅಂತಾರೆ. ಭಕ್ತನಾದ ಅಂಗನು ತನ್ನಲ್ಲಿರುವ ಸಮರಸ ಭಕ್ತಿಯನ್ನ ಚಿತ್ತಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಕ್ಕೆ ಈ ಒಂದು ಮಾರ್ಗದರ್ಶನ. ಮೂರನೇ ವಚನ, ಮಾಟವಿಲ್ಲದ ಕೂಟ ವದೇಕೋ, ಕೂಟವಿಲ್ಲದ ಮಾಟ ವದೇಕೋ, ಕೂಟವಿಲ್ಲದ ಮಾಟ, ಮಾಟವಿಲ್ಲದ ಕೂಟ. ಮಾಟ ಅಂದ್ರೆ ಏನ್ ಅನ್ಕೊಂಡ್ರಿ? ಮಾಟವಿಲ್ಲದ ಕೂಟವದೇಕೋ, ಕೂಟವಿಲ್ಲದ ಮಾಟವದೇಕೋ. ಮಾಟ ಅಂದ್ರೆ ಕ್ರಿಯೆ, ಆಚಾರ. ಮಾಟ ಅಂದ್ರೆ ಕ್ರಿಯೆ. ಮಾಟ ಅಂದ್ರೆ ಕ್ರಿಯೆ, ಆಚಾರ. ಒಂದು ನಿಮಿಷ. ಸ್ವಲ್ಪ ಹಾಲು ಮುಚ್ಚಿದ ಮೊಲ. ಕ್ರಿಯೆ ಅಂದ್ರೆ, ಆಚಾರ ಅಂದ್ರೆ ರೀತಿ, ನಡವಳಿಕೆ. ಆಚಾರ ಅಂದ್ರೆ ಈ ವಚನಗಳಲ್ಲಿ ಆಚಾರ ಎಂಬ ಪದಕ್ಕೆ ಪರ್ಯಾಯವಾಗಿ ಕ್ರಿ ಅಂತ ಶಬ್ದ ಬಳಸ್ಯಾರ. ಕ್ರಿಯೆ, ಕರ್ಮ, ಕ್ರಿಯಾಕರ್ಮ, ಮಾಟ ಮುಂತಾದ ಪದಗಳು ಪ್ರಯೋಗವಾಗಿವೆಯಾದರೂ
ಎಲ್ಲ ಕ್ರಿಯೆ ಅಥವಾ ಕರ್ಮಗಳು ಆಚಾರ ಎನ್ನಿಸಿಕೊಳ್ಳಲಾರವು. ಏಕೆಂದರೆ ಕರ್ಮ ಅಥವಾ ಕ್ರಿಯೆ ಎಂಬ ಪದದಲ್ಲಿ ಐಚ್ಛಿಕ ಕ್ರಿಯೆ ಮತ್ತು ಅನೈಚ್ಛಿಕ ಕ್ರಿಯೆ ಎಂಬ ಎರಡು ಅರ್ಥಗಳು ಸೇರಿದ್ದರೆ ಆಚಾರಕ್ಕೆ ಐಚ್ಛಿಕ ಕ್ರಿಯೆ ಎಂಬ ಒಂದೇ ಒಂದು ಅರ್ಥವಿದೆ. ಉದಾಹರಣೆಗೆ ಸಹಾಯ ಮಾಡುವುದು, ಕೊಲ್ಲುವುದು ಮುಂತಾದ ಐಚ್ಛಿಕ ಕ್ರಿಯೆಗಳು ಹೇಗೆ ಕ್ರಿಯೆಗಳು, ಹಾಗೆಯೇ ಉಸಿರಾಡಿಸುವುದು, ಯಾಂತ್ರಿಕವಾಗಿ ಕಣ್ಣು ರೆಪ್ಪೆ ಬಡಿಯುವುದು ಮುಂತಾದ ಅನೈಚ್ಛಿಕ ಕ್ರಿಯೆಗಳು ಕ್ರಿಯೆಗಳೇ. ವಾಲಂಟರಿ ಇನ್ವಾಲಂಟರಿ ಅಂತ ಬರ್ತಾವ ನೋಡ್ರಿ ಶಾಲೆ ಹುಡುಗರ ಪುಸ್ತಕನಾಗ. ನೀವು ಕೈಲಿಂತ ಮನಸ್ಲಿಂತ ಬಾಯಿಲಿಂತ ಏನ್ ಮಾಡ್ತೀರಿ ಅವು ಕ್ರಿಯೆಗಳು, ಅವು ಐಚ್ಛಿಕ. ಮಾತಾಡ್ಬೇಕಂತ ಮಾತಾಡ್ತೀರಿ, ಏನ್ರಿ ಕೆಲಸ ಮಾಡ್ಬೇಕಂತ ಮಾಡ್ತೀರಿ, ಚಲನವಲನಗಳು ನೀವು ಇಚ್ಛೆಯಿಂದ ಮಾಡ್ತೀರಿ, ಅವೆಲ್ಲ ನಿಮ್ಮ ಇಚ್ಛೆಗೆ ಬಿಟ್ಟದ್ದು. ಆದರೆ ಉಸಿರಾಡಿಸೋದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದಲ್ಲವು. ಕಣ್ಣು ಬಡಿಯೋದು ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದಲ್ಲವು. ಅದು ತಂತಾನೆ ನಡೆದಿರ್ತವು. ನಿಮ್ಮ ಶರೀರದೊಳಗಿರೋ ರಕ್ತ ಪರಿಚಲನ, ಹೃದಯ ಬಡಿತ ಅವೆಲ್ಲ ಅನೈಚ್ಛಿಕ, ತಾನೇ ನಡೆದಿರ್ತಾವೆ, ಆಟೋಮೆಟಿಕ್. ಹೀಗಾಗಿ ಅವು ಕ್ರಿಯೆಗಳೇ, ಇವು ಕ್ರಿಯೆಗಳೇ. ಎರಡು ಕ್ರಿಯೆಗಳೇ. ಅದಕ್ಕೆ ಇಲ್ಲೇನ್ ಹೇಳ್ತಾರ, ಕೆಲವು ಐಚ್ಛಿಕ ಕ್ರಿಯೆಗಳು ಧಾರ್ಮಿಕವಾಗಲಿ ನೈತಿಕವಾಗಲಿ ಇರುವುದಿಲ್ಲ. ಉದಾಹರಣೆಗೆ ನೆಲದ ಮೇಲೆ ಬಿದ್ದಿರುವ ಪುಸ್ತಕಗಳನ್ನು ತೆಗೆದು ಅವುಗಳನ್ನು ಮೇಜಿನ ಮೇಲೆ ಸರಿಯಾಗಿ ಜೋಡಿಸುವುದು ಒಂದು ಐಚ್ಛಿಕ ಕ್ರಿಯೆಯಾದರೂ ಅದು ಪೂಜೆಯಂತಹ ಧಾರ್ಮಿಕ ಕ್ರಿಯೆಯೂ ಅಲ್ಲ, ದಾನದಂತಹ ನೈತಿಕ ಕ್ರಿಯೆಯೂ ಅಲ್ಲ. ಆದರೆ ಆಚಾರ ಎಂಬ ಪದಕ್ಕೆ ಒಂದು ನಿಯಮಬದ್ಧವಾದ ರೀತಿಯಲ್ಲಿ ಮಾಡುವ ನೈತಿಕ ಧಾರ್ಮಿಕ ಕ್ರಿಯೆ ಎಂಬ ಅರ್ಥವಿದೆ. ಆಚಾರಕ್ಕೆ ಅದರದೇ ಆದಂಥ ವಿಶೇಷವಾದ ಅರ್ಥ ಅದ. ಅದಕ್ಕೆ ಇಲ್ಲಿ ಸ್ಪೆಷಲ್ ಆಗಿ ಆಚಾರ ನಮ್ಗೆ ತಿಳಿದಂಗೆ ಹೇಳೋದ್ರ ಬದಲಿ ಶಾಸ್ತ್ರೀಯವಾಗಿ ಹೇಳೋದಕ್ಕೆ ಇಲ್ಲಿ ಪ್ರಯತ್ನ ಮಾಡ್ಲಕತ್ತೀವಿ. ಅನೈಚ್ಛಿಕವಾಗಿ ಉಸಿರಾಡಿಸುವುದಾಗಲಿ, ನೆಲದ ಮೇಲೆ ಬಿದ್ದಿರುವ ಪುಸ್ತಕಗಳನ್ನು ಮೇಜಿನ ಮೇಲೆ ಸರಿಯಾಗಿ ಜೋಡಿಸಿರುವಂತಹ ಐಚ್ಛಿಕ ಕ್ರಿಯೆಯಾಗಲಿ ಅದರ ಅರ್ಥದ ಪರಿಧಿಯಲ್ಲಿ ಬರುವುದಿಲ್ಲ. ಆಚಾರದ ಅರ್ಥದ ಪರಿಧಿಯಲ್ಲಿ ಬರಂಗಿಲ್ಲ ಅವು. ಏಕೆಂದರೆ ಉಸಿರಾಡಿಸಬೇಕೆಂಬ ನಿಯಮವನ್ನಾಗಲಿ ಪುಸ್ತಕಗಳನ್ನು ಜೋಡಿಸಬೇಕೆಂಬ ನಿಯಮವನ್ನಾಗಲಿ ಯಾರು ಮಾಡಿಲ್ಲ. ಆದರೆ ನಿಯಮ ಯಾವ್ದು ಮಾಡ್ಯಾರ? ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ ಇತ್ಯಾದಿ, ಪ್ರತಿನಿತ್ಯ ಲಿಂಗ ಪೂಜೆ ಮಾಡು, ಇವು ನಿಯಮಗಳು, ರೂಲ್ಸ್. ಇವು ಈ ರೂಲ್ಸ್ ಪ್ರಕಾರ ನಡಿಬೇಕ ಬೇಡ? ಸಂಹಿತೆ. ಆಚಾರವು ನಿಯಮಕ್ಕೆ ಸಂಬಂಧಿಸಿದೆ ಯಾದುದರಿಂದ ಅದನ್ನು ಆಯ್ದುಕೊಳ್ಳುವ ಸ್ವಾತಂತ್ರ್ಯ ನಮಗೆ ಇದೆ ಎಂದು ಅರ್ಥ. ಅಂದರೆ ಒಂದು ನಿಯಮವನ್ನು ಇಚ್ಛಾಪೂರ್ವಕವಾಗಿ ಒಪ್ಪಿಕೊಂಡರೆ ನಾವು ಅದರಂತೆ ಮಾಡುವುದು ಆಚಾರ ಅಥವಾ ಸದಾಚಾರವಾಗುತ್ತದೆ. ಆ ನಿಯಮವನ್ನು ಒಪ್ಪಿಕೊಳ್ಳದೆ ಅವಕ್ಕೆ ವಿರುದ್ಧವಾಗಿ ನಡೆದರೆ ಆ ನಮ್ಮ ನಡವಳಿಕೆ ಅನಾಚಾರ ಅಥವಾ ದುರಾಚಾರವಾಗುತ್ತದೆ. ಹೀಗೆ ನಿಯಮವಿಲ್ಲದೆ ಹಾಗೂ ಆಯ್ದುಕೊಳ್ಳುವ ಸ್ವಾತಂತ್ರ್ಯವಿಲ್ಲದೆ ಮಾಡುವ ಕ್ರಿಯೆಗಳು ಆಚಾರವಲ್ಲ. ಏನಾರ ಸ್ವಲ್ಪ ಸ್ಪಷ್ಟವಾಗಿ ತಿಳಿದಿರ್ಬೇಕು ನಿಮಗೆ. ವಿಹಿತ ಕರ್ಮಗಳಂತದವಲ್ರಿ, ಇವು ಮಾಡಲೇಬೇಕಂತ ಹೇಳಿ ರೂಲ್ಸ್, ಅವೇ ಆಚಾರಗಳು. ಪದ್ಧತಿ ಪ್ರಕಾರ ಇರ್ಬೇಕಂತ, ಪದ್ಧತಿ ಅಲ್ಲ ಅಂತಿರ್ತಾರೆ ನೋಡ್ರಿ. ಆದರೆ ನಿಯಮಗಳಿಗೆ ಅನುಸಾರವಾಗಿ ಮಾಡಿದ ಕ್ರಿಯೆಗಳೆಲ್ಲ ಆಚಾರಗಳಲ್ಲ. ಮತ್ತು ನೋಡ್ರಿ ಎಷ್ಟು ಬೈಫರ್ಕೇಶನ್ ಮಾಡ್ತಾರ. ನಿಯಮಗಳಿಗೆ ಅನುಸಾರವಾಗಿ ಮಾಡಿದ ಆಚಾರಗಳಂತಂದ್ರೆ, ಒಬ್ಬ ಕ್ರಿಕೆಟ್ ಆಟಗಾರ ನಿಯಮಗಳಿಗೆ ಅನುಸಾರವಾಗಿ ಚೆಂಡನ್ನು ಹೊಡೆಯುತ್ತಾನೆ. ಒಬ್ಬ ಬೌಲರ್ ನಿಯಮವೊಂದರ ವಿರುದ್ಧವಾಗಿ ಬೌಲ್ ಮಾಡುತ್ತಾನೆ.
ಅಂದರೆ ಇದರ ಅರ್ಥ ಮೊದಲನೆಯವನ ಕ್ರಿಯೆ ಆಚಾರ, ಎರಡನೆಯವನ ಕ್ರಿಯೆ ದುರಾಚಾರ ಎಂದಲ್ಲ. ಅವನ ಅಪೋಸಿಟ್ ಇವ ಬಾಲ್ ಹೊಡಿತಾನಂದ್ರೆ ಇಬ್ಬರದು ಅಪೋಸಿಟ್ ಅಂತಲ್ಲ. ಆದುದರಿಂದ ಆಚಾರ ಎಂಬ ಪದವನ್ನು ವಚನಕಾರರು ಧಾರ್ಮಿಕ ಮತ್ತು ನೈತಿಕ ಕ್ರಿಯೆಗಳಿಗೆ ಮಾತ್ರ ಅನ್ವಯಿಸುವಂತೆ ಬಳಸಿದ್ದಾರೆ ಎಂಬುದು ಇಲ್ಲಿ ವ್ಯಕ್ತವಾಗುತ್ತದೆ. ಆಚಾರಗಳು ಒಂದು ತುದಿಯಲ್ಲಿ ನಿಯಮಗಳಿಗೆ ಸಂಬಂಧಿಸಿದ್ದರೆ ಮತ್ತೊಂದು ತುದಿಗಳಲ್ಲಿ ಪ್ರತಿಫಲಗಳಿಗೆ ಸಂಬಂಧಿಸಿವೆ. ನೀವು ಮಾಡಿದ ಆಚಾರಗಳಿಗೆ ಪ್ರತಿಫಲ ಸಿಗ್ತದೆ. ಉದಾಹರಣೆಗೆ, ನಿತ್ಯ 3 ಹೊತ್ತು ಇಷ್ಟಲಿಂಗ ಪೂಜೆ ಮಾಡುವುದರಿಂದ ಶಿವಾನುಗ್ರಹ ಲಭಿಸುತ್ತದೆ. ಕಾಯಕ ದಾಸೋಹ ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತದೆ ಎಂಬ ವಾಕ್ಯಗಳು ಇಂತಿಂಥ ಆಚಾರಗಳಿಗೆ ಇಂತಿಂಥ ಫಲಗಳುಂಟು ಎಂದು ತಿಳಿಸುತ್ತದೆ. ಬಹಳ ಪ್ರಸಿದ್ಧವಾದ ಬಸವಣ್ಣನವರ ವಚನ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳೆಯಲು ಬೇಡ. ಇದರಿಂದ ಏನಾಗ್ತದ? ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅಂದ್ರೆ ಶುದ್ಧೀಕರಣ ಆಗ್ತದೆ ಇಲ್ಲಿ. ಇದೇ ನಮ್ಮ ಕೂಡಲ ಸಂಗಮ ದೇವರು ಒಲಿಸುವ ಪರಿ. ಈ ವಚನದಲ್ಲಿ ಕಳಬೇಡ, ಕೊಲಬೇಡ ಎಂಬುದು ನೈತಿಕ. ಈ ನಿಯಮಗಳನ್ನು ಆಚರಿಸಿದರೆ ಅಂತರಂಗವೂ ಬಹಿರಂಗವೂ ಶುದ್ಧವಾಗುತ್ತದೆ. ಮತ್ತೆ ದೇವರು ನಮ್ಮ ಅಂತರಂಗವನ್ನ ಮೆಚ್ಚಿಕೊಂಡು ನಮಗೆ ಲಿಂಗಾಂಗ ಸಾಮರಸ್ಯವನ್ನು ಅನುಗ್ರಹಿಸುತ್ತಾನೆ. ಶುದ್ಧ ಆದ್ರೆ ಶುದ್ಧ ಅಂತಃಕರಣ ನೋಡಿ ಲಿಂಗಾಂಗ ಸಾಮರಸ್ಯ ಅನುಗ್ರಹಿಸುತ್ತಾನೆ ಅಂದರೆ ಇಲ್ಲೇನದ? ಏನ್ ಫಲ ಅದ? ಇದು ಕಳಬೇಡ ಕೊಲಬೇಡದ ಪ್ರಕಾರ ನಡಿಬೇಕಂದ್ರೆ ಫಲ ಲಿಂಗಾಂಗ ಸಾಮರಸ್ಯನೇ ಈ ಫಲ. ಈ ಫಲವನ್ನು ಬಯಸುವವನು ಬಸವ ವಚನದಲ್ಲಿ ಉಕ್ತವಾಗಿರುವ ಇತರ ನಿಯಮಗಳನ್ನು ಆಚರಿಸಬೇಕು. ಅದನ್ನು ಬಯಸದವನು ಆಚರಿಸಬೇಕಿಲ್ಲ. ಲಿಂಗಾಂಗ ಸಾಮರಸ್ಯ ಬೇಕಿಲ್ಲ ಅಂತಂದ್ರೆ ಅವ ಕಳತನಕ್ಕೆ ಮಾಡಲಕ್ಕ, ಸುಳ್ತನಕ್ಕೆ ಮಾಡಲಕ್ಕ. ಆದ್ರೆ ಯಾರಿಗೆ ಲಿಂಗಾಂಗ ಸಾಮರಸ್ಯ ಸುಖ ಬೇಕು ಅವ್ರು ಏನ್ ಮಾಡಬೇಕು? ಈ ಆಚಾರಗಳನ್ನು ಮಾಡಬೇಕಾಗ್ತದೆ ಎಂಬುದು ಇದರ ಅರ್ಥ. ಅದೇ ರೀತಿ ಸಾಮರಸ್ಯವನ್ನು ಬಯಸಿಯೂ ಮೇಲಿನಂತೆ ಆಚರಿಸದಿದ್ದರೆ ಅಂತವನಿಗೆ ಸಾಮರಸ್ಯ ಲಭ್ಯವಿಲ್ಲ ಎಂಬುದು ಇದರ ಅರ್ಥ. ಆಚಾರ ಅಂದ್ರೆ ನಿಮ್ಮ ಗುರಿ ಏನದ, ಆ ಗುರಿ ಬಯಕೆ ಇಟ್ಕೊಂಡು ಅದಕ್ಕೆ ಏನು ರೂಲ್ಸ್ ಹೇಳ್ಯಾರ ಆ ರೂಲ್ಸ್ ಪ್ರಕಾರ ನಡಿಲಿಲ್ಲ ಅಂತಂದ್ರೆ ಅವನಿಗೆ ಆ ಒಂದು ಸಾಮರಸ್ಯ ಸಿಗಂಗಿಲ್ಲ. ಅಂಥದದ ಇದು ಆಚಾರದೊಳಗಿರುವಂತ ಅರ್ಥ. ವಚನಕಾರರು ಲಿಂಗಾಂಗ ಸಾಮರಸ್ಯವನ್ನು ಗುರಿಯಾಗಿಟ್ಟುಕೊಂಡು ಅನೇಕ ನಿಯಮಗಳನ್ನು ರೂಪಿಸಿದ್ದಾರೆ. ಆ ನಿಯಮಗಳಿಗೆ ತಕ್ಕಂತೆ ಮಾಡುವ ಆಚಾರಗಳನ್ನು ನಾವು ಸ್ಥೂಲವಾಗಿ 2 ಗುಂಪುಗಳಾಗಿ ವಿಂಗಡಿಸಬಹುದು. ಒಂದು ಧಾರ್ಮಿಕ ಆಚಾರಗಳು, 2 ಕೇವಲ ನೈತಿಕ ಆಚಾರಗಳು. ಧಾರ್ಮಿಕ ಆಚಾರಗಳಂತಂದ್ರೆ ಅಷ್ಟಾವರಣಗಳ ಆಚಾರಗಳೆಲ್ಲವೂ ಕೇವಲ ಧಾರ್ಮಿಕ ಆಚಾರಗಳು. ಮೋಕ್ಷಾರ್ಥಿಯು ಗುರುವಿನ ಬಳಿ ಹೋಗಿ ಅವನಿಂದ ಲಿಂಗ ದೀಕ್ಷೆ ಪಡೆದು ಲಿಂಗವನ್ನು ನಿತ್ಯ 3 ಹೊತ್ತ ಪೂಜಿಸಬೇಕು, ಜಂಗಮರಿಗೆ ಕಾಣಿಕೆ ಕೊಡಬೇಕು, ಪಾದೋದಕ ಪ್ರಸಾದ ಸ್ವೀಕರಿಸಬೇಕು, ವಿಭೂತಿ ರುದ್ರಾಕ್ಷಿ ಧರಿಸಬೇಕು ಮತ್ತು ಶಿವಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಈ ಅಷ್ಟಾವರಣ ಏನದಲ್ರಿ ವೈಯಕ್ತಿಕ ಸಾಧನೆ, ಇದು ಅಷ್ಟೇ ಧಾರ್ಮಿಕ. ಇದು ಇನ್ನೊಬ್ಬರಿಗೆ ಸಂಬಂಧ ಇಲ್ಲ. ಇದು ತನ್ನೊಳಗೆ ತಾ ಮಾಡ್ಕೋಬೇಕಾದ ತಯಾರಿ. ಇದು ಅದರ ನೈತಿಕತೆ ಅಂದ್ರೆ ಏನದ? ಸಮಾಜದಾಗ ಇತರ ಜನರ ಜೊತೆ ಇರಬೇಕಾದ್ರೆ ಒಂದು ಪದ್ಧತಿ ಪ್ರಕಾರ ಇರಬೇಕಾಗ್ತದಲ್ಲ, ಅದೇ ನೈತಿಕತೆ. ಅದಕ್ಕೆ ಸತ್ಯ ಹೇಳಬೇಕು, ಸಕಲ ಪ್ರಾಣಿಗಳಲ್ಲಿ ದಯೆ ತೋರಬೇಕು, ಕಾಯ ವಾಚ ಮನಸ ಹಿಂಸೆ ಮಾಡಬಾರದು, ಕಳ್ಳತನ ಮಾಡಬಾರದು, ಬೇರೆಯವರಿಗೆ ಕೊಟ್ಟಿದ್ದನ್ನ ಬೇರೆಯವರು ನಮಗೆ ಏನಾದರೂ ಕೊಟ್ಟರೆ ಅನಾವಶ್ಯಕವಾಗಿ ಸ್ವೀಕರಿಸಬಾರದು, ಸುಳ್ಳು ಹೇಳಬಾರದು ಇತ್ಯಾದಿ ನಿಯಮಗಳೆಲ್ಲ ನೈತಿಕ ಆಚಾರಗಳನ್ನು ಮಾಡಿ ಅನೈತಿಕ ಆಚಾರಗಳನ್ನು ಬಿಡಿ ಎಂದು ಹೇಳುತ್ತವೆ. ಪರಮಾತ್ಮನಲ್ಲಿ ನಂಬಿಕೆ ಇಲ್ಲದವರು ಕೆಲವರು ಧಾರ್ಮಿಕ ಆಚಾರಗಳಿಲ್ಲದೆಯೇ
ಕೇವಲ ನೈತಿಕ ಆಚಾರಗಳನ್ನು ಮಾಡಬಹುದು ಎಂದು ಹೇಳುತ್ತದೆ. ನೀನು ಧಾರ್ಮಿಕ ಮಾಡ್ತಾ ಬಿಡ್ತಾ ಗೊತ್ತಿಲ್ಲಪ್ಪ, ನೈತಿಕವಾಗಿ ಅಂತೂ ಇರಬೇಕಲ್ರಿ. ಸಮಾಜದಾಗ ನೈತಿಕವಾಗಿ ಇರ್ಬೇಕಿಲ್ಲ. ಧಾರ್ಮಿಕ ಆಚರಣೆ ಯಾವ ಧರ್ಮ ಮಾಡ್ತಾ ಬಿಡುತ್ತೆ ಅದು ಸಂಬಂಧ ಇಲ್ಲ. ಸಮಾಜದಾಗ ಸುತ್ತಮುತ್ತ ಜನರ ಜೊತೆಗೆ ಒಂದು ಪದ್ಧತಿ ಪ್ರಕಾರ ಮೇಂಟೈನ್ ಮಾಡಿ ಸಂವಿಧಾನ ಅದಲ್ಲ. ಈ ಸಂವಿಧಾನದ ರೂಲ್ಸ್ಗಳೆಲ್ಲ ಮತ್ತು ನೈತಿಕತೆನೇ ಹೇಳ್ತಾವ. ಹೀಗಾಗಿ ಒಂದು ಅರ್ಥದಲ್ಲಿ ಇದು ಸತ್ಯವಾದರೂ ನೈತಿಕ ಆಚರಣೆಗಳು ಇಲ್ಲದೆಯೇ ಧರ್ಮವನ್ನು ಆಚರಿಸಬಹುದು ಹಾಗೂ ಧಾರ್ಮಿಕ ಗುರಿಯನ್ನು ಸಾಧಿಸಬಹುದು ಎಂಬ ಮಾತು ಮಾತ್ರ ಅಸತ್ಯ. ನೈತಿಕತೆ ಇಲ್ಲದ ಧಾರ್ಮಿಕತೆ ಏನದ ಗುರಿಯಿಂದ ತಲುಪಕ್ಕೆ ಸಾಧ್ಯ ಇಲ್ಲ. ನಮ್ಮ ನೈತಿಕತೆ ಇದ್ರೆ ಧಾರ್ಮಿಕತೆಯ ಅಥವಾ ಆಧ್ಯಾತ್ಮಿಕತೆಯ ಗುರಿ ತಲುಪಲಿಕ್ಕೆ ಸಾಧ್ಯವೇ. ಅಂದ್ರೆ ಧಾರ್ಮಿಕತೆಗಿಂತ ಯಾವ್ದು ಮುಖ್ಯ ಆಯ್ತು? ಧಾರ್ಮಿಕ ಆಚರಣೆಗಳಿಗಿಂತ ನೈತಿಕ ಆಚರಣೆಗಳು ಬಹಳ ಮುಖ್ಯ. ಅದು ಈಗ ಇಲ್ಲಿ ಧರ್ಮ ಅಥವಾ ಧಾರ್ಮಿಕ ಆಚಾರ ಎಂಬ ಪದವು ಲಿಂಗ ಪೂಜೆ, ವಿಭೂತಿ ಧಾರಣೆ ಮುಂತಾದ ಕ್ರಿಯೆಗಳಿಗಷ್ಟೇ ಅಲ್ಲ, ನೈತಿಕ ಕ್ರಿಯೆಗಳಿಗೂ ಅನ್ವಯಿಸುತ್ತದೆ ಎಂಬ ಮಾತನ್ನು ಒಪ್ಪಿಕೊಂಡರೆ ನೀತಿ ಇಲ್ಲದ ಧರ್ಮ ಧರ್ಮವೇ ಅಲ್ಲ ಎಂಬ ಮಾತು ನಿರ್ವಿವಾದವಾಗುತ್ತದೆ. ಅದಕ್ಕೆ ಬಸವಣ್ಣನವರು ಏನ್ ಹೇಳ್ತಾರೆ? ದಯವಿಲ್ಲದ ಧರ್ಮವೇ ಅಲ್ಲವೇ ಅಲ್ಲ, ಅದ್ಯಾವುದಯ್ಯ ಎನ್ನುತ್ತಾರೆ. ಅದೇ ರೀತಿ ತೊರೆವ ಮೀವ ಅಣ್ಣಗಳಿರ, ತೊರೆಯಿಂಬೋ ಪರನಾರಿ ಪರಧನದ ಆಮಿಷವ, ಇವ ತೊರೆಯದೆ ಹೋಗಿ ತೊರೆಯ ಮಿಂದಡೆ ಅದು ಧರ್ಮವಾಗುವುದಿಲ್ಲ. ಹಾಗೂ ಅಂತ ಬಾಹ್ಯ ಕ್ರಿಯೆಗಳೆಲ್ಲ ವ್ಯರ್ಥ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಆಚಾರಗಳು ಒಂದೇ ತೆರನಾಗಿಲ್ಲ. ವಚನಕಾರರು ಆಧ್ಯಾತ್ಮ ಸಾಧನೆಯಲ್ಲಿ 6 ಹಂತಗಳನ್ನು ಗುರುತಿಸಿ ಅವನ್ನ ಸ್ಥಳ ಎಂದು ಕರೆದಿದ್ದಾರೆ. ಎಲ್ಲ ಆಚಾರಕ್ಕೆ ಬರ್ತವು ಶತಸ್ಥಲಗಳು. 6 ಸ್ಥಳಗಳಲ್ಲಿ ಸಾಧಕನು ತನ್ನ ಸಿದ್ಧಾಂತಗಳನ್ನು ವಿಕಾಸಗೊಳಿಸಿಕೊಂಡಂತೆ ಅದಕ್ಕೆ ತಕ್ಕಂತೆ ಆಚಾರಗಳನ್ನು ವಿಕಾಸಗೊಳಿಸಿಕೊಳ್ಳುತ್ತಾನೆ. ಉದಾಹರಣೆಗೆ ಅವನು ಮೊದಲು ಏನ್ ಮಾಡ್ತಾನೆ? ಶಿವನು ಲಿಂಗವೆಂದು ತಿಳಿದು ಅದಕ್ಕೆ ಪೂಜೆ ಅರ್ಪಣೆ ಮಾಡುತ್ತಾನೆ. ಮುಂದಿನ ಹಂತದಲ್ಲಿ ಲಿಂಗವು ಕೇವಲ ಪರಶಿವನ ಕುರು ಎಂದು ತಿಳಿದು ಇಷ್ಟಲಿಂಗಕ್ಕೆ ಪ್ರಾಮುಖ್ಯತೆ ಕೊಡುವುದನ್ನು ಕಡಿಮೆ ಮಾಡಿ ಪರಶಿವನಿಗೆ ಮುಖ್ಯ ಪ್ರಾಮುಖ್ಯತೆ ಕೊಡಲು ಪ್ರಾರಂಭಿಸುತ್ತಾನೆ. ಇನ್ನೂ ಮುಂದಿನ ಹಂತದಲ್ಲಿ ಪರಶಿವನು ನಮ್ಮ ಪ್ರತಿ ಅಂಗದಲ್ಲಿಯೂ ಇದ್ದಾನೆ ಎಂದು ಭಾವಿಸುತ್ತಾನೆ. ಕೊನೆಯಲ್ಲಿ ಸಾಮರಸದ ಮೂಲಕ ತಾನೇ ಲಿಂಗ ಎಂಬುದನ್ನು ಅರಿಯುತ್ತಾನೆ. ಅದೇ ರೀತಿಯಲ್ಲಿ ಅವನು ಆಚಾರದಲ್ಲಿಯೂ ಒಂದು ವಿಕಾಸವನ್ನು ಕಾಣಬಹುದು. ಸಾಧಕನು ಪ್ರಥಮ ಹಂತದಲ್ಲಿ ಲಿಂಗಕ್ಕೆ ಆಹಾರ ಅರ್ಪಿಸಿ ಅದು ಪ್ರಸಾದವಾದಾಗ ಅದನ್ನು ಸ್ವೀಕರಿಸುತ್ತಾನೆ. ಇನ್ನೂ ಮುಂದಿನ ಸ್ಥಳಕ್ಕೆ ಬಂದಾಗ ಅವನು ಆಹಾರವನ್ನು ಅಷ್ಟೇ ಅಲ್ಲ, ತಾನು ಸೇವಿಸುವ ಗಾಳಿ, ಕುಡಿಯುವ ನೀರು, ಕೇಳುವ ಶಬ್ದ ಎಲ್ಲವನ್ನೂ ಏನ್ ಮಾಡ್ತಾನ? ಶಿವನಿಗೆ ಅರ್ಪಿಸಿ ನಂತರ ಪ್ರಸಾದವೆಂದು ಅನುಭವಿಸುತ್ತಾನೆ. ಇನ್ನೂ ಮುಂದಿನ ಹಂತದಲ್ಲಿ ಅವನು ತನ್ನ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಇತ್ಯಾದಿಗಳನ್ನೆಲ್ಲ ಶಿವನಿಗೆ ಅರ್ಪಿಸಿ ಅನಂತರ ಅವುಗಳ ಮೂಲಕ ಬರುವ ಪ್ರಸಾದವನ್ನು ಸ್ವೀಕರಿಸುತ್ತಾನೆ. ಕೊನೆಗೆ ಶರಣ ಸ್ಥಳದಲ್ಲಿ ತನ್ನ ಆತ್ಮವನ್ನೇ ಸಮರ್ಪಿಸಿಕೊಳ್ಳುತ್ತಾನೆ. ಆಗ ಅವನು ತಾನೇ ಪ್ರಸಾದ, ತಾನೇ ಪ್ರಸಾದಿ. ಅದೇ ರೀತಿ ಇತರ ಆಚಾರಗಳಲ್ಲಿಯೂ ವಿಕಾಸವಾಗುತ್ತದೆ. ವಾಸ್ತವವಾಗಿ ಆಚಾರದಲ್ಲಿ ವಿಕಾಸವಾಗುತ್ತದೆ ಎಂಬ ಮಾತು ಅಸ್ಪಷ್ಟವಾಗಿದೆ. ಯಾಕೆಂದರೆ ಆಚಾರದಲ್ಲಿ ವಿಕಾಸವಿರಲಾರದು. ಎಲ್ಲ ಆಚಾರಗಳು ಮೇಲೆ ಹೇಳಿದಂತೆ ನಿಯಮಕ್ಕೆ ಒಳಪಟ್ಟಿರುವುದರಿಂದ ಹಾಗೂ ಆ ನಿಯಮಗಳು ಕೇವಲ ಸಿದ್ಧಾಂತಗಳನ್ನು ಆಶ್ರಯಿಸಿರುವುದರಿಂದ ಸಿದ್ಧಾಂತದಲ್ಲಿ ವಿಕಾಸವಾದರೆ ಅದಕ್ಕನುಗುಣವಾದ ಆಚಾರಗಳಲ್ಲಿ ವಿಕಾಸವಾಗುತ್ತದೆ. ವಚನಕಾರರು ವಿಧಿಸಿರುವ ಆಚಾರಗಳೇ ನಮಗೆ ಲಿಂಗಾಂಗ ಸಾಮರಸ್ಯ ನೀಡುವುದಿಲ್ಲ. ನಾವು ಅನೇಕ ಜನ್ಮಾಂತರಗಳಲ್ಲಿ ಅನೇಕ 1000 ವರ್ಷ ಇಷ್ಟಲಿಂಗ ಪೂಜೆ ಮಾಡಬಹುದು. ಆದರೆ ಇದರಿಂದಾಗಿ ಸಾಮರಸ್ಯ ಲಭ್ಯವಾಗದಿರಬಹುದು. ಏಕೆಂದರೆ ಆಚಾರ ಮಾಡಿದ ಕೂಡಲೇ ನಮಗೆ ಲಿಂಗಾಂಗ ಸಾಮರಸ್ಯ ಹಾಗೇ ಬಿಡುತ್ತದೆ ಅಂತೇಳಿ
ನಾವು ಜನ್ಮ ಜನ್ಮಾಂತರದಲ್ಲಿ ಇಲ್ಲಿ ಪೂಜೆ ಮಾಡ್ಕೊತ ಬಂದೀವಿ ಅಂದ್ರೂ ಸಹಿತ ಆ ಲಿಂಗಾಂಗ ಸಾಮರಸ್ಯ ಸಿಗದೇ ಇರಬಹುದು. ಏಕೆಂದರೆ ಇಷ್ಟಲಿಂಗ ಪೂಜೆ ಯಾಂತ್ರಿಕವಾಗಿರಬಹುದು. ಸುಮ್ಮನೆ ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತಿದ್ದೇವೆ ಅಂತಂದ್ರೆ ಪೂಜೆ ಜಪ ಧಾರ್ಮಿಕ ಕ್ರಿಯೆಗಳ ಜೊತೆಗೆ ಅನೇಕ ಸಾವಿರ ಸಾರಿ ದಾನ ಧರ್ಮಗಳನ್ನು ಮಾಡಿರಬಹುದು. ಅದರಿಂದಲೂ ಸಾಮರಸ್ಯ ಸಿದ್ಧಿಸದಿರಬಹುದು. ಏಕೆಂದರೆ ಅವುಗಳನ್ನು ನಾವು ಪ್ರತಿಫಲ ಅಪೇಕ್ಷೆಯಿಂದ ಮಾಡಿರಬಹುದು. ಆದರೆ ಅವುಗಳನ್ನು ಮಾಡದೆಯೇ ಲಿಂಗಾಂಗ ಸಾಮರಸ್ಯ ಸಾಧ್ಯವಿಲ್ಲ. ಹಾಗಾದರೆ ಆಚಾರಗಳ ಪ್ರಯೋಜನವೇನು? ಅವುಗಳನ್ನು ಹೇಗೆ ಆಚರಿಸಿದರೆ ಪರಿಣಾಮಕಾರಿಯಾಗುತ್ತದೆ? ನಾವು ಏನೋ ಪೂಜೆ ಮಾಡಿದರೂ ಸಹಿತ ಪರಮಾತ್ಮನಿಗೆ ಮೋಕ್ಷ ಬಿಟ್ಟು ಲಿಂಗಾಂಗ ಸಾಮರಸ್ಯ ಸುಖ ಬಿಟ್ಟು ಬೇರೆ ಏನೋ ಬೇಡಿ, ಹಾಡಿದಡೆನ್ನ ಒಡೆಯನ ಹಾಡುವೆ, ಬೇಡಿದಡೆನ್ನ ಒಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಅಂತೇಳಿ ನಾವು ಬೇರೆ ಏನೇನೋ ಬೇಕಂತೇಳಿ ನಾವು ಮಾಡಿದ್ದೇವೆ ಅಂದ್ರೆ ನಾವು ಪೂಜೆ ಮಾಡಿದ ಫಲ ಅದರಾಗ ಹೋಗ್ಬಿಟ್ಟಿರ್ತದೆ ಹೊರತು ಈ ಮೋಕ್ಷ ಸಾಧನೆಗೆ ಬಂದಿರಂಗಿಲ್ಲ. ಅದಕ್ಕೇನಾಯ್ತು, ಸಕಾಮ ಕರ್ಮ ಮಾಡಿದ್ರ ಬಗ್ಗೆ ಹೇಳಿದ್ರು. ಆವಾಗನು ನಾವು ಇಷ್ಟೆಲ್ಲ ಪೂಜೆ ಮಾಡಿದ್ರು ನಮ್ಗ ಇದು ಸಿಕ್ಕಿಲ್ಲಪ್ಪ, ಲಿಂಗಾಂಗ ಸಾಮರಸ್ಯ ಸುಖ ಸಿಕ್ಕಿಲ್ಲ ಅಂತಂದ್ರ ಅದಕ್ಕೆ ತಕ್ಕಂತೆ ಬೇರೆ ಫಲಗಳನ್ನ ಅವ ಬೇಡಿ ಇಸ್ಕೊಂಡಿರ್ತಾನೆ. ಹಿಂಗಾಗಿ ಎಲ್ಲಿ ಸಿಗ್ತದೆ? ಅದಕ್ಕಿದು ಹೆಂಗ್ ಮಾಡಬೇಕು ಅಂದ್ರೆ ಆಚಾರಗಳು ಕೆಲಸ ಕೇವಲ ಮನಸ್ಸನ್ನ ಅಥವಾ ಆತ್ಮವನ್ನ ಶುದ್ಧಿ ಮಾಡುವುದು. ಶುದ್ಧವಾದ ಮನಸ್ಸು ಅಂದರೆ ಕಾಮ ಕ್ರೋಧಾದಿಗಳಿಲ್ಲದ ಮನಸ್ಸು ಲಿಂಗ ಧ್ಯಾನದಲ್ಲಿ ಸುಲಭವಾಗಿ ತೊಡಗಬಲ್ಲದು. ಅಂದ್ರೇನು? ಅಂತಃಕರಣ ಹದ ಆಗದು. ಲಿಂಗ ಧ್ಯಾನದ ಮೂಲಕ ಮಾತ್ರ ಲಿಂಗಾಂಗ ಸಾಮರಸ್ಯ ಸಾಧ್ಯ. ಲಿಂಗ ಧ್ಯಾನದ ಮೂಲಕ ಅಂದ್ರೆ ಸ್ವರೂಪ, ನಾನು ಲಿಂಗ, ನಾನು ಬ್ರಹ್ಮ, ನಾನು ಶಿವ ಅಂತೇಳಿ ತನ್ನ ಸ್ವರೂಪದ ಬಗ್ಗೆ ತನಗ ಅದರದೇ ಧ್ಯಾನದಾಗಿರ್ಬೇಕವ. ತನ್ನ ಸತ್ಯವನ್ನರಿತು ತಾನು ತನ್ನ ಸತ್ಯದಲ್ಲಿಯೇ ಅರಿವಿನಲ್ಲಿದ್ದರೆ ಮಾತ್ರ ಈ ಲಿಂಗಾಂಗ ಸಾಮರಸ್ಯ ಸಾಧ್ಯ. ತನ್ನ ಸತ್ಯವನ್ನು ಅರಿಯುವುದಕ್ಕ, ತನ್ನ ಸತ್ಯದಲ್ಲಿ ಉಳಿಯುವುದಕ್ಕ ಅಂತಃಕರಣ ಹದ ಆಗಿರಬೇಕು. ಅಂದ್ರೆ ವಿಷಯ ವಿಮುಖಿಯಾಗಿರಬೇಕು, ಆತ್ಮ ಸಮ್ಮುಖಿಯಾಗಿರಬೇಕು, ಮತ್ತೇನಾಗಬೇಕು? ನಿರ್ಮಲವಾಗಿರಬೇಕು, ನಿಶ್ಚಲವಾಗಿರಬೇಕು. ಹಾಗಿದ್ದಾಗ ಇದು ಸಾಧ್ಯ. ಈ ಕಾರಣಗಳಿಂದಲೇ ಆಚಾರಗಳನ್ನು ಆತ್ಮಶುದ್ಧಿಗಾಗಿ ಮಾಡಬೇಕೇ ಹೊರತು ಸಾಮರಸ್ಯ ಅಥವಾ ಮೋಕ್ಷ ಲಭಿಸಲಿ ಎಂಬ ಉದ್ದೇಶದಿಂದ ಅಲ್ಲ ಎಂದು ವಚನಕಾರರು ಹೇಳಿದ್ದಾರೆ. ಆಚಾರ ಪ್ರಭೇದಗಳು ಅಂತ ಬರ್ತಾವ, 52 ಆಚಾರಗಳಂತ ಇರ್ತಾವ. ಅವೆಲ್ಲ ಹೇಳ್ಕೊತಾದ್ರೆ ಬಹಳ ಕತಿ. ಇಲ್ಲಿ ನಮ್ಗೆ ಅಷ್ಟೆಲ್ಲ ಬೇಕಾಗಿಲ್ಲ. ನೀವೆಲ್ಲ ಆಚಾರಸ್ಥರೇ ಅದಿರಿ, ಒಳ್ಳೆಯವರದಿರಿ, ಒಳ್ಳೆ ಆಚಾರದಾಗದಿರಿ, ಡಿಟೇಲ್ ಬೇಕಾಗಿಲ್ಲ. ಇಲ್ಲಿ ಏನಂತನ, ನೀವೆಷ್ಟು ಲಿಂಗ ಪೂಜೆ ಮಾಡಿದ್ರೂ ಅದೇನು ನೀವು ಸಕಾಮ ಕರ್ಮ ಮಾಡಿದ್ದೀರಿ ಅಂತಂದ್ರೆ ನಿಮ್ಗ ಏನ್ ಫಲ ಬೇಡಿರ್ತೀರಿ ಅದು ಸಿಕ್ಕಿರ್ತವೆ. ಮತ್ತೆ ನಿಷ್ಕಾಮ ಮಾಡಿದ್ರಿ ಅಂತಂದ್ರೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಆಗ್ತದ. ಅಲ್ಲಿ ಏನಾಯ್ತು, ನಿಮ್ಮ ಅಂತಃಕರಣಕ್ಕೊಂದು ಸಾಮರ್ಥ್ಯ ಬರ್ತದೆ. ಏನು? ಅಹಂ ಬ್ರಹ್ಮಾಸ್ಮಿ ಅಥವಾ ಲಿಂಗನೇ ನಾನು ಎನ್ನುವ ಸ್ವರೂಪ. ಆ ಸ್ವರೂಪದಲ್ಲಿ ಶಿವೋಹಂ ಅನ್ನಂತ ಒಂದು ಸ್ವರೂಪದಲ್ಲಿ ನೀವು ಅದನ್ನು ಅರಿತು ಅದರೊಳಗೆ ಉಳಿಯುವಂತ ಒಂದು ಸಾಮರ್ಥ್ಯ ನಿಮ್ಮ ಅಂತಃಕರಣಕ್ಕೆ ಬರ್ತದೆ. ಯಾವಾಗ? ನಿರ್ಮಲ ಚಿತ್ತ ನಿಶ್ಚಲ ಚಿತ್ತಕ್ಕೆ. ಯಾವಾಗ? ನಿಷ್ಕಾಮ ಕರ್ಮ ಮಾಡಿದಾಗ. ಎಲ್ಲರೂ ಅದೇ ಹೇಳ್ತಾರೆ. ಹಿಂಗಾಗಿ ಏನೈತೆ ಈಗ? ಮಾಟವಿಲ್ಲದ ಕೂಟ ವದೇನು. ಈಗ ಮಾಟದ ಗೊತ್ತಾಯ್ತಲ್ಲ? ಸ್ವಲ್ಪ ಸ್ಪಷ್ಟ ಆಯ್ತಾ? ತಿಳಿತಾ ಇಲ್ಲ ಮಾಟ? ಏನ್ ಡೌಟ್ ಅದ ಏನಾದ್ರಾಗ ಮಾಟದಾಗ? ಎಲ್ಲ ನಿಮ್ಗೆ ಗೊತ್ತಿದ್ದು, ಏನ್ ದೊಡ್ಡ ವಿಷಯ ಇಲ್ಲಿದ್ರೆ. ಕೂಟ ಅಂದ್ರೇನು?
ಬೆರೆಯೋದು. ಅದೇ ಪರಶಿವನಲ್ಲಿ ಕೂಟ. ಲಿಂಗಾಂಗ ಸಾಮರ್ಥ್ಯ. ನಮ್ಮ ಕೂಟ ಹೆಂಗದಂತಂದ್ರೆ ಈ ತತ್ವಗಳದವಲ್ರಿ. ಯಾವ ತತ್ವ? 36 ತತ್ವಗಳು. 36 ತತ್ವದೊಳಗ ಒಂದು ಶಿವತತ್ವ ಅದ, ಒಂದು ಶಕ್ತಿ ತತ್ವ ಅದಾವಲ್ರಿ. 2 ಅದಾವಿಲ್ಲ ಶಿವಶಕ್ತಿ. ಶಿವತತ್ವ ಶಕ್ತಿ ತತ್ವ ಅದಾವಲ್ರಿ 2 ಅದ್ರಾಗ 36ರಾಗ. ಅವೆರಡು ಅದಾವಲ್ಲ, ಅವೆರಡು ಬಿಟ್ಟು ನಾವು ಉಳಿದು 34 ತತ್ವಗಳ ಪಟ್ಟಿ ಕೊಡ್ತಾರ ಅವ್ರು. ಏನಂತ? ಸದಾಶಿವ, ಈಶ್ವರ, ಬ್ರಹ್ಮ, ವಿಷ್ಣು, ರುದ್ರ ಇವು ಶಿವತತ್ವಗಳು. ಶ್ರೋತ್ರಾದಿ 5 ಜ್ಞಾನೇಂದ್ರಿಯಗಳು. ಶಬ್ದಾದಿ 5 ಏನದವ? ಇಂದ್ರಿಯ ವಿಷಯಗಳು ಅಂತಂದ್ರೆ ವಿಷಯಗಳು. ಮತ್ತೆ ವಾಗಾದಿಗಳ 5 ಕರ್ಮೇಂದ್ರಿಯಗಳು. ವಾಯುಗಳು 10, ಚಿತ್ತಾದಿ 4 ಅಂತಃಕರಣಗಳು, ಜೊತೆಗೆ ಜೀವ ಮತ್ತು ಪರಶಿವ ಸೇರಿದರೆ 36. ಆತ್ಮನು ತನ್ನ ಅನುಭವ ಸ್ಥಿತಿ ಸಮಾಧಿ ಸ್ಥಿತಿಯಲ್ಲಿ ಏನ್ ಮಾಡಬೇಕು? ಈ ಶಿವಶಕ್ತಿ ಅನ್ನವು ಅಥವಾ ಜೀವ ಬ್ರಹ್ಮ ಅನ್ನವು 2 ತತ್ವಗಳನ್ನ ಬಿಟ್ಟು ಉಳಿದು 34 ತತ್ವಗಳಲ್ಲಿ ಇದ್ದೇವಂತಂದ್ರೆ ಜೀವ ಅನಿಸ್ಕೊತೀವಿ. ಆ 34 ತತ್ವಗಳನ್ನ ಬಿಟ್ಟು ಕೇವಲ ಶಿವಶಕ್ತಿ ಎನ್ನುವ ಭಾವದಲ್ಲಿದ್ದೇವಂತಂದ್ರೆ ಶಿವ ಅನಿಸ್ಕೊತೀವಿ. ಆ 34 ತತ್ವಗಳಿಂದ ಬೇರೆಯಾಗಿದ್ದರೆ ಜೀವ ಬ್ರಹ್ಮ ಅನ್ರಿ, ಶಿವ ಶಕ್ತಿ ಅನ್ರಿ, ಒಟ್ಟು 36 ತತ್ವದೊಳಗ ಒಂದು ಆತ್ಮ ಒಂದು ಪರಮಾತ್ಮ ಅಂತದಲ್ಲ, ಅವೆರಡು ಬಿಟ್ಟು ಉಳಿದು 34 ತತ್ವಗಳಿಂದ ನೀವು ಬಿಡುಗಡೆ ಹೊಂದಬೇಕು. ಕೇವಲ ಅದೊಂದ್ರಾಗೆ ಇದ್ರಿ ಅಂತಂದ್ರೆ ದಟ್ ಈಸ್ ಕೂಟ. ಅದೇ ಕೂಟ. ಅರ್ಥ ಆಗಿರ್ಬೇಕು ನಿಮಗೆ. ಕೈವಲ್ಯ ಪದ್ಧತಿ ಕೂಟ. ಅದಕ್ಕೆ ಮಾಟವಿಲ್ಲದ ಕೂಟವದೇನೋ, ಕೂಟವಿಲ್ಲದ ಮಾಟವದೇನೋ ಅಂತ. ಈಗ ಆಚಾರ ಇರ್ಲಾರ್ದೆ ಐಕ್ಯ ಸ್ಥಳದ್ದು ನಾವು ಬರೇ ಮಾತಾಡ್ಕೊತ್ ಕೂತ್ರೆ ಹಂಗ, ಶಿವೋಹಂ ಅಹಂ ಬ್ರಹ್ಮಾಸ್ಮಿ ಅನ್ಕೊತ್ ಕೂತ್ರೆ ಹಂಗ. ಮಾಟವಿಲ್ಲದ ಕೂಟ. ಸತ್ಸಂಗ ಕೂತಿಕೆ ಐಕ್ಯ ಸ್ಥಳ ಸುದ್ದಿ ಮಾತಾಡಿ ಆಚಾರನೇ ಇಲ್ಲ, ಬರೀ ಕೂತ್ ಮಾತಾಡಿದ್ರ ಅದಕ್ಕೆ ಅದು ಮಾಟವಿಲ್ಲದ ಕೂಟ. ಮತ್ತ ಆ ಕೂಟದ ಬಗ್ಗೆ ಏನೂ ಸರಿ ಗೊತ್ತಿಲ್ಲ. ಹಿಂಗೆಲ್ಲ ಮಾರ್ಗದರ್ಶನಗಳು ಕೊಡ್ತಾರೆ ನೋಡ್ರಿ. 36 ತತ್ವದೊಳಗ 34 ತತ್ವಗಳಿಂದ ಬಿಡುಗಡೆ ಹೊಂದಿ ಕೇವಲ ಜೀವ ಬ್ರಹ್ಮ ಶಿವ ಶಕ್ತಿ ಆತ್ಮ ಪರಮಾತ್ಮ ಬ್ರಹ್ಮಾಂಡಗತ ಚೈತನ್ಯ ಅಥವಾ ಪಿಂಡಾಂಡಗತ ಚೈತನ್ಯ ಇವೆರಡು ಬಿಟ್ಟರೆ ಉಳಿದು 34 ತತ್ವಗಳಿಂದ ಬಿಡುಗಡೆ ಹೊಂದಿ ಈ 2 ತತ್ವದೊಳಗೆ ಉಳಿಬೇಕು ನಾವು. ಅದು ಕೇವಲ ಅವಸ್ಥೆ, ಅದು ಕೂಟ. ಈ ಕೂಟದ ಬಗ್ಗೆ ನಮ್ಗೆ ಸರಿಯಾಗಿ ಗೊತ್ತಿರಲಾರ್ದೆ ಸುಮ್ಮನೆ ಆಚಾರ ಮಾಡಿದ್ರೆ ಹೆಂಗ? ಅರಿಯಲೆಂದು ಶ್ರೀ ಗುರು ಕುರುವ ಕೊಟ್ಟಡೆ ಅರುವನೆ ಮರೆತು ಅದೇನಂತನ ಕುರುವನೆ ಪೂಜಿಸುವ ದಡ್ಡ ಕುರಿಗಳನ್ನೇನೆಂಬೆ ಗುಹೇಶ್ವರ ಅಂತನ್. ಇದೆಂಥದ್ದು?
ಕೂಟವಿಲ್ಲದ ಮಾಟ. ಹೌದಾ ಇಲ್ಲ? ಕೂಟವಿಲ್ಲದ ಮಾಟ. ನಾಲೆಜೇ ಇಲ್ಲ ಎದ್ರ ಸಲುವಾಗಿ ಮಾಡ್ತೇವೆ ಅಂತ. ಐಕ್ಯಸ್ಥಲ ಅಥವಾ ಕೈವಲ್ಯ ಅಥವಾ ಸಾಮರಸ್ಯ ಸುಖದ ಒಂದು ಜ್ಞಾನ ಇರ್ಲಾರ್ದೆ ಸುಮ್ಮನೆ ಮೂರತ್ತು ಪೂಜೆ ಮಾಡಿ ಅದು ಕೂಟವಿಲ್ಲದ ಮಾಟ. ಇನ್ನೇನು ಸತ್ಸಂಗದಾಗ ದೊಡ್ಡ ದೊಡ್ಡ ವೇದಿಕೆ ಒಳಗ ಎಲ್ಲರೂ ಕೂತು ದೊಡ್ಡ ದೊಡ್ಡ ಶಾಸ್ತ್ರಗಳು ಇಟ್ಕೊಂಡು ಮಾಟನೇ ಇಲ್ಲ, ಬರೇ ಕೂಟ. ಇಲ್ಲಿ ಈ ಒಂದು ಶಾಸ್ತ್ರ ಅಂತೇಳಿ ಹಿಡ್ಕೊಂಡು ಹೋಲಕತ್ತಾರಲ್ಲ, ಅವರೆಲ್ಲರೂ ಏನ್ ಮಾಡಕತ್ತಾರ ಅಂತಂದ್ರ ಮಾಟವಿಲ್ಲದ ಕೂಟದವರಾಗ್ಯಾರ. ಇದು ಚಂದ ತಿಳ್ಕೊಬೇಕು ನೀವು, ಬಹಳ ಚಂದದ ಇದು. ಮಾಟವಿಲ್ಲದ ಕೂಟವದೇಕೋ, ಕೂಟವಿಲ್ಲದ ಮಾಟವದೇಕೋ. ಮಾಟ ಕೂಟ ಎರಡನ್ನು ಅರಿಯಬೇಕು. ಸಟೆ ಇಲ್ಲದೆ ದಿಟವ ರೂಢಿಸಿ ಸಯವಾಗಬೇಕು. ಮಾಟ ಕೂಟವೆರಡರ ಅನುಮತದಿಂದವೇ ಭಕ್ತಿರತಿ ಅಯ್ಯ ಕೂಡಲ ಚನ್ನ ಸಂಗಮ ದೇವ. ಜಾಡಿಸಿಬಿಟ್ಟನಿಗಿಲ್ಲ ಚನ್ನಬಸವಣ್ಣ. ಎಲ್ಲರೂ ಶಾಸ್ತ್ರ ಹಿಡ್ಕೊಂಡು ಕುಂತಾರ, ನಿಜಗುಣರ ಶಾಸ್ತ್ರ. ಮಾಟ ಇಲ್ಲ ಅಲ್ಲಿ, ಬರೀ ಕೂಟ. ನನಗೊಂದ್ ಕಡೆ ವೇದಿಕೆ ಮೇಲೆ ಕರ್ಕೊಂಡು ಹೋಗಿ ಕುಂದಿರ್ಸಿದ್ರು. ಎಲ್ಲ ಒಂದು 5-6 ಮಂದಿ ದೊಡ್ಡ ದೊಡ್ಡ ವೇದಾಂತಿಗಳೆಲ್ಲರೂ ಕೂತಿದ್ರು. ಕೂತತ್ನಾಗ ನಾನು ಬರೇ ವಿಚಾರ ಮಾಡಿದ್ರೆ ಆಗಂಗಿಲ್ಲ, ಆಚಾರ ಬಹಳ ಮುಖ್ಯ ಅದ. ಆಚಾರ ಪ್ಲಸ್ ವಿಚಾರ ಎರಡೂ ಸೇರಿದಿರ್ರಿ ನಮಗೆ ಗುರಿ ತಲುಪ್ತೀವಿ ಅನ್ನಂತ ವಿಚಾರ ಹೇಳಿದ್ರ ಅವ್ರು ನಮಗ ಕಾಳ್ರತ ಬೈದ್ಬಿಟ್ರು. ಇವರೆಲ್ಲ ಕಾಳ್ರಿ, ಇವರು ಆಚಾರ ಹೇಳಕ್ ಬರ್ತಾರ ನಮ್ಗ ವೇದಾಂತಿಗಳು. ಇಂಥದ ಈಗ ಪರಿಸ್ಥಿತಿ. ಏನೇನು ಆಚಾರ ಮಾಡ್ಲಾರ್ದೆ ಸುಮ್ಮನೆ ಕೂತು ಮಾತಾಡೋದು. ಹೇಳಿದ್ದು ಕೇಳಿದ್ದು ತಲೆ ಹಾಕಿದ್ದು. ಕೈವಲ್ಯ ಪದ್ಧತಿ ಮುಗಿನ ಪರಮಾನುಭವ ಓದಿತ್ತೊಂಡೆ, ಪರಮಾನುಭವ ಬೋಧೆ ಆಗನು. ಅನುಭವ ಸಾರಿ ತಗೊಂಡೆ, ಶಟಸ್ಥಲ ಅವೇನದಲ್ಲ ಷಟ್ ಶಾಸ್ತ್ರಗಳು 1 ಸಾರಿ ಅಲ್ರಿ, 2 ಸಾರಿ ಅಲ್ರಿ, 10 ಸಾರಿ ಮುಗಿಸಿವಿ ನೋಡ್ರಿ. ಹಂಗೆ ಒಂದಾಗನು ಹಂಗೆ ಓದ್ತಾನೆ ಇರ್ತೀವಿ. ಇದೆಂಥದ್ದು ಓದು ಇದು? ಮಾಟವಿಲ್ಲದ ಕೂಟ. ಇದರಿಂದ ಏನೂ ಉಪಯೋಗ ಇಲ್ಲ. ಅದೇ ಹೇಳ್ತಾರ, ಸಟೆ ಇಲ್ಲದೆ ದಿಟವ ರೂಢಿಸಿ ಸಯವಾಗಬೇಕು. ಸಾರ್ಥಕ ಮಾಡ್ಕೋಬೇಕಪ್ಪ. ಒಂದು ಬಿಟ್ಟಿಗೆ ನೀವು ಇನ್ನ ಒಂದು ಅಷ್ಟೇ ಮಾಡ್ತೀನಿ ಅಂತಂದ್ರೆ ಅದೇನಾಗ್ತದ? ವೇಸ್ಟ್ ಆಗ್ತದ, ವ್ಯರ್ಥ ಆಗ್ತದ. ಅದಕ್ಕೆ ಮಾಟವಿಲ್ಲದ ಕೂಟವದೇಕೋ, ಕೂಟವಿಲ್ಲದ ಮಾಟವದೇಕೋ. ಮಾಟ ಕೂಟ ಎರಡರ ಅನುವನ ಅರಿಯಬೇಕು. ಸೆಟೆ ಇಲ್ಲದೆ ದಿಟವ ರೂಢಿಸಿ ಸಯವಾಗಬೇಕು. ಮಾಟ ಕೂಟವೆರಡರ ಅನುಮತದಿಂದವೇ ಭಕ್ತಿ ರತಿ ಯೌದಯ್ಯ ಕೂಡಲ ಚನ್ನ ಸಂಗಮ ದೇವ. ಎಷ್ಟು ಚಂದ ಹೇಳ. ಅವರೆಲ್ಲ ವೇದಾಂತಿಗಳು ಭಾರಿ ದೊಡ್ಡ ದೊಡ್ಡ ಏನೇನೋ ಹೆಸರುಗಳು ಇಟ್ಕೊಂಡಿದ್ರು, ಏನೇನೋ ಬಿರುದುಗಳು ಹೇಳ್ಕೊತಿದ್ರು ಮಾಡಿಕೊಂಡು. ದೊಡ್ಡದು ಒಂದು ವೇಷಧಾರಿಗಳು ಕಾವಿ ಹಾಕೊಂಡಾರ. ಯಾವನೋ ಒಬ್ಬವ ದುಡಿದು 500 ರೂಪಾಯಿ ತರ್ಲಕತ್ತಿದ್ನಂತ. ಜೇಬ್ನಾಗ ಇಟ್ಕೊಂಡು ಚಂತನ ದುಡಿದು ಅವ್ರ ಮಾಲೀಕ ಕೊಟ್ಟದ್ದು 500 ರೂಪಾಯಿ ಜೇಬ್ನಾಗ ಇಟ್ಕೊಂಡು ಬಂದಿದ್ನಂತ. ದುಡ್ಡು ತಂದಿದ್ದ. ಮತ್ತ ಅವನ ಎದುರು ಒಬ್ಬವ ಹೊರಟ ವ್ಯಕ್ತಿ ಸಿಕ್ಕನಂತ. ಆ ವ್ಯಕ್ತಿ ಏನ್ ಮಾಡಿದ್ನಂತ, ಅವನ್ ಬಲ್ಲಿದ್ ಬಡದ 500 ಇವ ಇಸ್ಕೊಂಡನಂತ. ಇವ ಕಸ್ಕೊಂಡನಂತ. ಅವನ್ ಬಲ್ಲಿದ್ 500 ಇವ ಕಸ್ಕೊಂಡನಂತ. ಈಗ ಹೇಳ್ರಿ, ಸೂಕ್ಷ್ಮದಾಗ ಹೇಳಕತ್ತೀವಿ, ಅರ್ಥ ಆಗ್ಯದ ಇಲ್ಲ? ಈಗ 500 ರೂಪಾಯಿ ಇವ ಬಡದ್ ಕಸ್ಕೊಂಡನಲ್ಲ, ಅದು 500 ರೂಪಾಯಿ ಅವಂದು ಏನ ದುಡ್ದವಂದು? ಹೇಳ್ರಿ ಸೂಕ್ಷ್ಮವಾಗಿ, ಯಾರು ಕರೆಕ್ಟು ಅಂತ ಇಂಥವೆಲ್ಲ ಪ್ರಶ್ನೆ ಹಾಕಿದ್ರಪ್ಪ ವೇದಿಕೆ ಒಳಗೆ. ಅವರೆಲ್ಲ ದುಡ್ದವಂದೇ 500 ರೂಪಾಯಿ ಕರೆಕ್ಟ್ ರೀ, ಇವ ಇಸ್ಕೊಂಡವಂದ ಅಲ್ಲ. ಹಿಂಗ್ ನೋಡು, ವೇದಾಂತದಲ್ಲಿ ಯಾವ ಕಾಲದಿಂದ ನಾವು ಹೇಳ್ಕೊತ್ ಬಂದಿವಿ, ಎಂಥದು ಮಾಟವಿಲ್ಲದ ಕೂಟ. ಅಲ್ಲಿ ಇಲ್ಲಿ ಆಶ್ರಮಗಳಿಗೆ ಬರ್ರಿ ಅಂತೇಳಿ ಕರಿತಿದ್ರು.
ನಾವಿಲ್ಲಿ ಮಾಟಕ್ಕೆ ಮಹತ್ವ ಕೊಟ್ಟು ಮಾತಾಡ್ಲಕ್ಕೆ ಬಿಟ್ಟೇವಲ್ಲ, ಅವಾಗ ಏನ್ ಮಾಡಿಬಿಟ್ರು, ಕರೆಯದ್ ಬಿಟ್ರು. ಬಿಡಲ್ರಕ್ಕ ತೊಗೊಂಡು ಏನ್ ಮಾಡೋದು ಅವ್ರಲಿಂದ. ಅಲ್ಲಿ ಹೋಗಿ ನಾವು ಮಾಡೋದೇನದ, ಅವರು ಕಾಲೇ ಕೂತ್ ಮಾತಾಡ್ತಿರ್ತಾರೆ, ನಾವು ಕಾಲೇ ಕೂತ್ ಮಾತಾಡ್ಲಕ್ ಹೋಗಮ್ಮ ಅಲ್ಲಿಗೆ. ಅದಕ್ಕೆ ವಚನ ಸರ್ವಜ್ಞ ಸತ್ಯ ಹೇಳ್ಬಿಟ್ಟಾನ. ಏನು? ದಂಡಿಸದೆ ದೇಹವನು, ಖಂಡಿಸದೆ ಕರ್ಣವನು, ಉಂಡುಂಡು ಸ್ವರ್ಗವನ್ನು ಐದುವೆನೆಂದಡೆ, ಆ ಸ್ವರ್ಗವನ್ನೇನು ರಂಡೆಯಾಳುವಳೆ ಸರ್ವಜ್ಞ ಅಂತ ಹೇಳಿದ್ರು. ಮಾಟನೇ ಇಲ್ಲ, ಬರೇ ಕೂಟದ ಸುದ್ದಿ ಮಾತಾಡ್ತೀನಿ ಅಂತಂದ್ರ, ಮೋಕ್ಷ ಸಿಗ್ಬೇಕಂತಂದ್ರ ಆ ಮೋಕ್ಷದ ಲೋಕವನ್ನ ಏನು ರಂಡೆ ಆಳ್ತಾಳೇನು, ಅಲ್ಲಿ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಬರ್ಬೇಕಾದ್ರ ಅಂತಃಕರಣ ಹೆಂಗ ಹದ ಮಾಡಿಕೊಂಡು ಅದಕ್ಕೊಂದು ಸಾಮರ್ಥ್ಯ ಬೆಳೆಸ್ಕೊಂಡು ಸತ್ಯವನ್ನ ಅರಿಯುವ, ಸತ್ಯದತ್ತ ಹರಿಯುವ, ಸತ್ಯದಲ್ಲಿ ಬೆರೆಯುವ, ಸತ್ಯವಸ್ತುವೇ ತಾನಾಗುವಂತ ಒಂದು ಸ್ಥಿತಿ ಪ್ರಾಪ್ತಿ ಮಾಡ್ಕೊಳ್ಳಕ ಈ ಮಾಟವಿಲ್ಲದ ಕೂಟ ನಡೆಯಂಗಿಲ್ಲ. ಮಾಟ ಕಂಪಲ್ಸರಿ ಬೇಕು. ಮಾಟ ಕೂಟ ವೆರಡರ ಅನುಮತದಿಂದವೇ ಭಕ್ತಿ ರಚಿ ಅಂತಂದ್ರೆ ಏನದ, ಭಕ್ತ ಸ್ಥಳದಿಂದ ಐಕ್ಯ ಸ್ಥಳಕ್ಕೆ ಹೋಗಿ ನಿಮಗೇನು ಸುಖ ಸಿಗಬೇಕು ಆ ಸುಖ ಸಿಗ್ತದ ನೋಡಪ್ಪ ಪರಮಾತ್ಮ ಕೂಡಲ ಚನ್ನ ಸಂಗಮ ದೇವಾ ಅಂತೇಳಿ ಮುಂದೆ ಕೂತವನಿಗೆ ಹೇಳ. ಗೊತ್ತಾಯ್ತರ ಚನ್ನಬಸವಣ್ಣನ ವಚನ ಯಾಕೆ ಹಿಡ್ದೀನಿ ಅಂತ? ಯಾಕಾಗಲ್ಲ ಮೋಕ್ಷ? ಇವರಿಗೆಲ್ಲ ಯಾಕೆ ಮೋಕ್ಷ ಆಗ್ತಾ ಇಲ್ಲ? ಶಾಸ್ತ್ರ ಹಿಡ್ಕೊಂಡು ಕೂತವ್ರಿಗೆ. ಅವ ಯಾವ ಪಂಡಿತ ಗೋಕಾಕ್ ನಾವು ಮುದುಕ ಅದೇನ್ ಸುಡುಗಾಡ್ ಸಿದ್ಧಾಂತ ಕಾಮಣಿ ಹಿಡ್ಕೊಂಡು ಕೂತಿದ ಅಂತ ಅನ್ನಲ್ಲ. ಮತ್ತ ಅವನೇನ್ ದೊಡ್ಡ ಘನಕಾರ್ಯ ಮಾಡ್ಲಕತ್ತಾನ. ಮಾಟವಿಲ್ಲದ ಕೂಟ ಏನ್ರಿ? ಸಿದ್ಧಾಂತ ಕಾಮಣಿ ಎರಡನ್ನ ಹೇಳತ್ತದ, ಆಚಾರ ವಿಚಾರ. ಮತ್ತೆ ವಚನ ಸಾಹಿತ್ಯ ಎರಡನ್ನೂ ಹೇಳುತ್ತದ, ಆಚಾರ ಮತ್ತು ವಿಚಾರ. ಮತ್ತೆ ಶಿವಾಗಮಗಳು 28 ಶಿವಾಗಮಗಳು ಅದೇ ಹೇಳ್ತವೆ, ಆಚಾರ ಮತ್ತು ವಿಚಾರ. ಅವೆರಡನ್ನ ನಾವೇನ್ ಮಾಡ್ಬೇಕಾಗ್ತದ, ಬ್ಯಾಲೆನ್ಸ್ ಮಾಡ್ಕೊಂಡೇ ಹೋಗ್ಬೇಕಾಗ್ತದ. ಏನಾರ ಉಪಯೋಗ ಆಯ್ತಾ ಹೇಳಿದ್ದು? ಆಚಾರಕ್ಕೆ ಮಹತ್ವ ಕೊಡ್ಲಿಲ್ಲ, ಬರೇ ವಿಚಾರ ಮಾಡಿದ್ರೆ ವ್ಯರ್ಥ ಪ್ರಯತ್ನ ಅಂತ ಹೇಳಿದ್ರು. ಮುಂದಿಂದು ಪರಮಾತ್ಮ ಬಿಟ್ಟದ್ದು. ಆಚಾರ ಅನ್ನೋದ್ರಾಗ ಎಷ್ಟು ಸೂಕ್ಷ್ಮ 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 ಹೋಗ್ಯಾರ ಅರ್ಥ ಮಾಡೋದಕ್ಕಲ್ಲಿ. ಇಲ್ಲಿ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ತರಂಗ 5 ಮಧ್ಯಮಾಧಿಕಾರಿ ತತ್ವ ಅದೃಷ್ಟಿ ಮಹಾರಾಜರಿಗೆ ಉಪದೇಶ, ಮತ್ತೆ ವಿಷಯಾಂಕ 148, ಶಿಷ್ಯನ ಶಂಕೆ, ಗುರುವಿನ ಉಪದೇಶ ಎಲ್ಲ ಚಿಂತನ ಸಾಕಷ್ಟು ಚೆನ್ನಾಗಿ ಮಾಡಿ ಆಯಿತು. ಪಾರಮಾರ್ಥಿಕ ಸತ್ಯ, ಬ್ರಹ್ಮ ವಸ್ತು ಒಂದೇ ಪಾರಮಾರ್ಥಿಕ ಸತ್ಯ, ಅದೇ ಬ್ರಹ್ಮ ಸತ್ಯ. ಪಾರಮಾರ್ಥಿಕ ಸತ್ಯದ ವಿಳಾಸ ಎಲ್ಲಿ ಅದ ಅಂತಂದ್ರೆ ಶುದ್ಧ ಬ್ರಹ್ಮನಲ್ಲಿ ಅದ. ಎಲ್ಲಿರ್ತದ ಪಾರಮಾರ್ಥಿಕ ಸತ್ಯ ಅಂದ್ರೆ ಶುದ್ಧ ಬ್ರಹ್ಮನಲ್ಲಿ ಅದ. ಅದಕ್ಕೆ ಬ್ರಹ್ಮ ಸತ್ಯ ಅಂತಾರೆ. ಮತ್ತೆ ವ್ಯಾವಹಾರಿಕ ಸತ್ಯ, ಪ್ರಾತಿಭಾಷಿಕ ಸತ್ಯ, ಮತ್ತೆ ಶೂದ್ರ ಸತ್ಯ, ಇವೆಲ್ಲದವ. ಇವುದರ ವಿಳಾಸ ಎಲ್ಲಿ? ಜಗತ್ತಿನಲ್ಲಿ ಅದಾವ. ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತಂದ್ರೆ ಆ ಬ್ರಹ್ಮ ಸತ್ಯ ವಸ್ತು
ಅದನ್ನು ಅರಿಬೇಕಾದ್ರೆ ನಾವೇನು ಪ್ರಯತ್ನ ಮಾಡ್ಲಿಕ್ಕತ್ತೀವಿ, ಅದು ಪಾರಮಾರ್ಥಿಕ ಸತ್ಯದ ಚಿಂತನ. ಅದು ಪಾರಮಾರ್ಥಿಕ ಸತ್ಯದ ವಿಳಾಸ ಎಲ್ಲಿದೆ ಅಂತಂದ್ರೆ ಬ್ರಹ್ಮ ಸತ್ಯ ಅಲ್ಲ. ಮತ್ತು ಉಳಿದು ಮೂರು ಎಲ್ಲಿದಾವ? ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ, ಮತ್ತೆ ಕ್ಷುದ್ರ ಸತ್ಯ. ಇವೆಲ್ಲಿದಾವೆ? ಇವು ಬ್ರಹ್ಮ ಸತ್ಯ ಜಗನ್ಮಿತ್ಯ ಎರಡದವಲ್ಲ. ಯಾವ ಹೆಡ್ನಾಗ ಹಾಕ್ತೀರಿ? ಬ್ರಹ್ಮದಾಗ ಹಾಕ್ತಾರೆ, ಜಗತ್ನಾಗ ಹಾಕ್ತಾರೆ? ಜಗತ್ನಾಗ ಹಾಕ್ಬೇಕು. ಇವು ಜಗತ್ನಾಗ ಹಾಕಿದ್ಮೇಲೆ ಜಗತ್ತು ಮಿಥ್ಯ. ಇಲ್ಲಿ ಬ್ರಹ್ಮ ಒಂದು ಸತ್ಯ, ವೇದ ಒಂದು ಸತ್ಯ, ಗುರು ಒಂದು ಸತ್ಯ ಅಂದ್ರೆ ಅನೇಕ ಸತ್ಯಗಳನ್ನು ಮಾಡಿದರೆ ದ್ವೈತಾಪತ್ತಿ ದೋಷ ಬರ್ತದ, ಅದು ತಪ್ಪಾಗ್ತದ. ಅದಕ್ಕೆ ಆ ಒಂದು ಪಾರಮಾರ್ಥಿಕ ಸತ್ಯದ ಸ್ಥಾನಮಾನ ಬ್ರಹ್ಮನಿಗೆ ಕೊಟ್ಟು ಗುರು ಮತ್ತು ವೇದಗಳಿಗೆ ವ್ಯಾವಹಾರಿಕ ಸತ್ಯದ ಸ್ಥಾನಮಾನ. ಅಂದ್ರೆ ಮಿಥ್ಯಾ ಜಗತ್ತಿನೊಳಗ ಏನದ ವ್ಯಾವಹಾರಿಕವಾಗಿ ಗುರು ಮತ್ತು ಶಾಸ್ತ್ರಗಳು ಸತ್ಯವಾಗಿವೆ ಹೊರತು ಪಾರಮಾರ್ಥಿಕವಾಗಿ ಗುರು ಮತ್ತು ಶಾಸ್ತ್ರಗಳು ಮಿಥ್ಯವಾಗಿವೆ. ಒಪ್ಪದ ಮಾತಿದ ಮನಸ್ಸಿಗೆ ಏನ್ ಡೌಟ್ ಅದ? ಇನ್ನ ಏನಾರ ಚರ್ಚೆ ಮಾಡ್ಬೇಕ? ದೊಡ್ಡ ದೊಡ್ಡ ಪೀಠ, ದೊಡ್ಡ ದೊಡ್ಡ ಮಠ, ದೊಡ್ಡ ದೊಡ್ಡ ಗುಡಿ, ದೊಡ್ಡ ದೊಡ್ಡ ಆಶ್ರಮ ಕಟ್ಕೊಂಡು ತಾವೇ ಪರಮಾರ್ಥ ಅನ್ನಂಗ ಮೆರೆಯವ್ರು ಮೆರಿಲಕತ್ತಾರ, ಮೆರೆಸೋರು ಮೆರೆಸ್ಲಕತ್ತಾರ. ಹೌದಿಲ್ಲ? ಹೆಂಗ್ ಮಾಡ್ಬೇಕು? ಹಿಂಗಾದ ಅವಾಗ ನೀವೇನ್ ಮಾಡ್ಬೇಕು? ಅವಾಗ ಗುರುಗಳ ಮೆರವಣಿಗೆಗಳು ನಡೆದಾಗ ಪಾರಮಾರ್ಥಿಕವಾಗಿ ಇದೆಲ್ಲ ಮಿಥ್ಯಾ ವ್ಯವಹಾರ, ವ್ಯಾವಹಾರಿಕವಾಗಿ ಸತ್ಯ ವ್ಯವಹಾರ. ಜಗತ್ನಾಗ ಏನೇನೋ ಮೆರೆಸ್ಲಕತ್ತೀವಿ, ಅದ್ರಾಗ ಇದು ಒಂದಷ್ಟೇ. ಹೌದಲ್ರಿ? ಆಗಂಗಿಲ್ಲಲ್ಲ ಮನಸ್ಸಿಗೆ ಹಂಗೆ ಧೈರ್ಯ. ನಿತ್ಯದಾಸನ ಮಾತು ಡೈಜೆಷನ್ ಆಗ್ಬೇಕಾದ್ರೆ ಬಹಳ ಕಠಿಣ. ವ್ಯಾವಹಾರಿಕವಾಗಿ ಸತ್ಯ ಅಷ್ಟೇ. ತಂದೆ ತಾಯಿ ಗುರು ಶಾಸ್ತ್ರ ಏನದವ ಇಷ್ಟೇ ವ್ಯಾವಹಾರಿಕ ಮಟ್ಟದಲ್ಲಿ ಅದಾವ. ಇವುದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೋಬೇಡ್ರಿ. ಬ್ರಹ್ಮ ಸತ್ಯ ಒಂದೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯ. ಇಲ್ಲಿ ವೇದ ಮತ್ತು ಗುರುಗಳು ಮಿಥ್ಯಾ ಅಂತ ಅಂದ್ರೆ, ಸತ್ಯ ಅಂದ್ರೆ ದ್ವೈತಾಪತ್ತಿ ದೋಷ ಬರ್ತದೆ. ಮಿಥ್ಯಾ ಅಂತಂದ್ರೆ ಮಿಥ್ಯವಾದ ವೇದಗಳು, ಮಿಥ್ಯವಾದ ಗುರುಗಳು. ಇಲ್ಲಿ ಸತ್ಯವಾದಂಥ ಸಂಸಾರ ದುಃಖ ಅಥವಾ ಭವ ದುಃಖ ನಿವೃತ್ತಿ ಮಾಡಲಿಕ್ಕೆ ಅಸಂಭವ ಆ ಗುರು ಮತ್ತು ಆ ಶಾಸ್ತ್ರಗಳಿಂದ. ಅದಕ್ಕೆ ಅವ ಏನ್ ದೃಷ್ಟಾಂತ ಕೊಟ್ಟ? ಮರೀಚಿಕಾ ಜಲದಿಂದ ಬಾಯಾರಿಕೆ ಹೋಗುವುದಿಲ್ಲ. ಮಿಥ್ಯವಾದ ಗುರು ಮಿಥ್ಯವಾದ ಶಾಸ್ತ್ರಗಳನ್ನ ಕೇಳಿ 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 ಮೋಕ್ಷ ಆಗಂಗಿಲ್ಲ. ಹೆಂಗಾಗಂಗಿಲ್ಲ ಅಂದ್ರೆ ಮರೀಚಿಕಾ ಜಲದಿಂದ ಬಾಯಾರಿಕೆ ಹೋಗಂಗಿಲ್ಲ. ಅದಕ್ಕೆ ಗುರುಗಳಾದವ್ರು ಏನ್ ಮಾಡಿದ್ರು? ಗುರು ಶಾಸ್ತ್ರ ಭವ ದುಃಖ ಇದೆಲ್ಲ ಏನದಪ್ಪ? ವ್ಯಾವಹಾರಿಕವಾಗಿ ಸತ್ಯ ಅದ. ಆ ವ್ಯಾವಹಾರಿಕ ಸತ್ಯ ಅಂದ್ರೆ ಏನದ? ಗುರುನೂ ವ್ಯಾವಹಾರಿಕ ಸತ್ಯ, ಶಾಸ್ತ್ರನೂ ವ್ಯಾವಹಾರಿಕ ಸತ್ಯ, ಭವದುಃಖನೂ ವ್ಯಾವಹಾರಿಕ ಸತ್ಯ. ಹೀಗಾಗಿ ಸಮಸತ್ತಗಳಿರುವುದರಿಂದ ಸಮಸತ್ಯೆಯಲ್ಲಿ ಸಾಧಕ ಬಾಧಕಗಳು ಸಂಭವಿಸುತ್ತವೆ. ಮತ್ತು ನಿನ್ನ ದೃಷ್ಟಾಂತದಲ್ಲಿ ಹೇಳಿರುವಂತ ಆ ಒಂದು ಮರೀಚಿಕಾ ಜಲ ಏನದಲ್ಲ, ಆ ಜಲ ಏನದ ಅಂದ್ರೆ ಪ್ರಾತಿಭಾಸಿಕ, ಬರೇ ತೋರಿಕೆಯಲ್ಲಿ ಅದ ಹೊರತು ಇರುವಿಕೆಯಲ್ಲಿ ಇಲ್ಲ. ಮತ್ತೆ ಹಸಿವು ಬಾಯಾರಿಕೆಗಳೇನದವು ವ್ಯಾವಹಾರಿಕ ಅದವು, ತೋರಿಕೆಯಲ್ಲಿ ಅದವ, ಇರುವಿಕೆಯಲ್ಲಿನೂ ಅದವು. ಹೀಗಾಗಿ ಅದು ವಿಷಮ ಸತ್ತ. ನಿನ್ನ ದೃಷ್ಟಾಂತದಲ್ಲಿ ಹೇಳಿದ ವಿಚಾರ ಏನದದು? ದೃಷ್ಟಾಂತ ವಿಷಮ ಸತ್ತ ಅದ. ವಿಷಮ ಸತ್ತದಲ್ಲಿ ನಾನು ಒಪ್ಕೋತೀನಿ, ನೀನು ಹೇಳಿದ್ದೆ ನಾನು ಒಪ್ಕೋತೀನಿ. ಆದ್ರೆ ನಿಂದು ದೃಷ್ಟಾಂತ ತಪ್ಪದದು. ವಿಷಮ ಸತ್ತ ಇದ್ದದ್ದಕ್ಕೆ ಎಂಥದದು?
ವ್ಯಾವಹಾರಿಕವಾಗಿರುವಂಥ ಹಸಿವು ದೃಶ್ಯಗಳನ್ನು ಈ ಒಂದು ಎಂಥದ್ದು ಪ್ರಾತಿಭಾಷಿಕವಾಗಿರತಕ್ಕಂಥ ಮರೀಚಿಕ ಜಲದಿಂದ ಆ ಹಸಿವು ದೃಶ್ಯಗಳು ನೀಗುವುದಿಲ್ಲ ಅಂತ ಈ ರೀತಿ ಹೇಳಿ ಆ ಒಂದು ದೃಷ್ಟಾಂತ ಆ ಒಂದು ವಿಚಾರ ಎಲ್ಲದಕ್ಕೂ ಮಂಗಲ ಹಾಡಿದರು. ಹಾಡಿದ ಮೇಲೆ ನಿಮಗೇನು ತಿಳಿಯಬೇಕು? ಸಮಸತ್ತ ಅಂದ್ರೆ ಗುರು ವೇದ ಭವದುಃಖ, ವಿಷಮ ಸತ್ತ ಅಂದ್ರೆ ಮೃಗಜಲ, ಹಸಿವು ಬಾಯಾರಿಕೆಗಳು. ಹಿಂಗಾಗಿ ಇದು ವಿಷಯ ಇಷ್ಟಕ್ಕೆ ನಿಲ್ಲಂಗಿಲ್ಲ. ಈ ಚರ್ಚೆ ಇನ್ನೂ ಬಹಳ ದೊಡ್ಡ ಪ್ರಮಾಣದ ಇದು ಎಲ್ಲಿ ಕಂಟಿನ್ಯೂ ಆಗ್ತದಪ್ಪ ಅಂತಂದ್ರೆ ಈ ವಿಚಾರ ಸಾಗರ ಯಾರಿಗೆ ತಿಳಿಯುತ್ತಪ್ಪ ಅಂತಂದ್ರೆ ವಿಚಾರ ಚಂದ್ರೋದಯ ಯಾರು ಪರ್ಫೆಕ್ಟ್ ತಿಳ್ಕೊಂಡಾರ ಅವ್ರಿಗೆ ವಿಚಾರ ಸಾಗರ ತಿಳಿದ. ಎಷ್ಟು ಪರ್ಫೆಕ್ಟ್ ತಿಳ್ಕೊಂಡಿರಿ ಅಷ್ಟೇ ಪರ್ಫೆಕ್ಟ್ ತಿಳಿತು. ವಿಚಾರ ಚಂದ್ರೋದಯ ಯಾರ್ಯಾರು ಎಷ್ಟು ಪರ್ಫೆಕ್ಟ್ ತಿಳ್ಕೊಂಡಿರಿ ಅಷ್ಟೇ ಪರ್ಫೆಕ್ಟ್ ಇದು ವಿಚಾರ ಸಾಗರ ತಿಳಿತದ. ಯಾರು ವಿಚಾರ ಸಾಗರ ಎಷ್ಟು ಪರ್ಫೆಕ್ಟ್ ತಿಳ್ಕೊಂಡಿರ್ತೀರಿ ಅಷ್ಟೇ ಪರ್ಫೆಕ್ಟ್ ಆಗಿ ಮುಂದೆ ವೃತ್ತಿ ಪ್ರಭಾಕರ ತಿಳಿತದ. ಆ ವೃತ್ತಿ ಪ್ರಭಾಕರದೊಳಗಿನ ವಿಷಯವನ್ನ ನಾವು ಇಲ್ಲಿ ವಿಚಾರ ಸಾಗರದೊಳಗೆ ಹೇಳಿ ವಿಷಯ ವಿಸ್ತಾರ ಮಾಡಿ ತಲೆ ಕೆಡಿಸಿಕೊಳ್ಳೋದು ಬೇಡ ಅಂತೇಳಿ ಅದು ಅಲ್ಲಿಗೆ ನಿಲ್ಲಿಸಿಬಿಟ್ಟು ಟಿಪ್ಪಣಿಕಾರರು ಅಂದ್ರೆ ಪಂಡಿತ ಪೀತಾಂಬರ್ಜಿಯವರು ಏನ್ ಮಾಡ್ಬಿಡ್ತಾರ, ನಮ್ಮ ಬುದ್ಧಿಗೆ ವೃತ್ತಿ ಪ್ರಭಾಕರವನ್ನ ತಿಳಿದುಕೊಳ್ಳುವ ಸಾಮರ್ಥ್ಯವಿರುವುದಿಲ್ಲ. ಯಾಕಂದ್ರೆ ನಾವು ವಿಚಾರ ಸಾಗರ ಕಂಪ್ಲೀಟ್ ಮಾಡಿಲ್ಲಲ್ಲ. ಇನ್ನ ವಿಚಾರ ಸಾಗರ ಕಂಪ್ಲೀಟ್ ಮಾಡಲಾರದ ಕಾರಣಕ್ಕೆ ನಮ್ಮ ಬುದ್ಧಿಗೆ ಇನ್ನು ಈ ಒಂದು ವೃತ್ತಿ ಪ್ರಭಾಕರ ತಿಳಿದುಕೊಳ್ಳುವ ಸಾಮರ್ಥ್ಯವಿರುವುದಿಲ್ಲ. ವಿಚಾರ ಸಾಗರ ಮುಗಿಸಿದ ಮೇಲೆ ವೃತ್ತಿ ಪ್ರಭಾಕರ ತಿಳಿದುಕೊಳ್ಳುವ ಸಾಮರ್ಥ್ಯ ಉಂಟಾಗುತ್ತದೆ. ಹೀಗಾಗಿ ಆ ಪಾಠ ಅಲ್ಲಿಗೆ ನಿಲ್ಲಿಸಿಬಿಟ್ರು. ಅದರ ಮುಂದಿಂದು ಮುಂದೆ ವಿಚಾರ ಸಾಗರ ಮುಗಿದ ಮೇಲೆ ವೃತ್ತಿ ಪ್ರಭಾಕರ ಹಿಡಿದೆವು ಬದುಕಿದ್ದೆವು ಅಂತಂದ್ರೆ ನೋಡ ಮುಂದೆ ಏನೇನು ದೇವ್ರ ಏನೇನು ದಾರಿ ಕೊಡ್ತಾನೆ. ಇಲ್ಲ ಅಂದ್ರೆ ಮತ್ ಮುಂದಿನ ಜನ್ಮದಾಗ ಬಂದು ಇಂಥದೇ ಒಂದು ಆಟ ಇರ್ತದೆ. ಎಲ್ಲಿ ಬಂತೀಗ ಸಾಕಲ್ಲ ಇದು. ಅವರೇ ನಿಂದಿರ್ತಿದ್ಮೇಲೆ ನಮ್ದೇನು ಗಾಡಿ, ನಾವು ನಿಂದಿರ್ಸ್ಬಿಡೋದು. ಬಾಧಕ ಅಂತಂದ್ರೆ ವೇದ ಮತ್ತು ಗುರು, ಬಾಧ್ಯ ಅಂತಂದ್ರೆ ಭವ ದುಃಖ, ಇವೆಲ್ಲ ಶಬ್ದಗಳು ತಿಳಿದವ. ಮತ್ತೇನು ಇದ್ರಾಗ ಏನಾರ ಡೌಟ್ ಇತ್ತು, ನಿಮ್ಮ ತಕರಾರುಗಳು ಏನಾರ ಇದ್ದು ಅಂದ್ರೆ ಈಗ ಚರ್ಚೆ ಮಾಡ್ಬೋದು. ನಾವು ಮುಂದೆ ಹೋಗ್ಲಿಕ್ಕತ್ತೀವಿ. ಮತ್ತೆ ಗಪ್ ಕೂತ್ರ ಏನ್ ಮಾಡ್ಬೇಕು? ನಾವು ಮುಂದೆ ಹೋಗ್ಬಿಡಮ್ಮ. ಹೇಳಿ 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 ಸಾಕಾಗ್ಬಿಡುತ್ತೆ. ಗುರು ಶಾಸ್ತ್ರ ವಾಂತಿ ಬರ್ಲಿಕ್ಕತ್ತದ ಹೇಳಿ. ಎಲ್ಲಿ ಒಂದು ತಿಂಗಳಾಯ್ತು ಅನ್ಸಕತ್ತದ ಹೇಳ್ಕೊತ. ಇವತ್ತ ಶ್ರೀ ವಿಚಾರ ಸಾಗರ ತರಂಗ 5 ಅದೇ ತತ್ವದೃಷ್ಟಿ ಮಹಾರಾಜರ ಜೊತೆಗೆ ಚರ್ಚೆ 237ನೇ ವಿಷಯಾಂಕಕ್ಕೆ ಪಾದಾರ್ಪಣ ಮಾಡ್ತಾ ಇದ್ದೀರಿ. ಮತ್ತೆ ಚೌಪಾಯಿ ಯಾವುದು? ಅದೇ ಸೇಮ್ ಚೌಪಾಯಿ. ಎಷ್ಟನೇದ್ದು? 148ನೇ ಚೌಪಾಯಿ. ಈಗ ನಮ್ಮ ನಾಗರತ್ನಂ ಅವರು ಏನ್ ಡೌಟ್ ಮಾಡಿದ್ರಿ? ನಿಮ್ಮ ಸಂಶಯ ಏನು ಮಾಡಿರಲ್ರಿ? ಸಮಸತ್ತ, ಹಗ್ಗ ಮತ್ತು ಶುಕ್ತಿ. ಬ್ರಹ್ಮಜ್ಞಾನ ಅಂದ್ರೆ ಬ್ರಹ್ಮಜ್ಞಾನದಿಂದ ನಷ್ಟ ಆಗ್ತದ, ವ್ಯಾವಹಾರಿಕ ಸತ್ತದಿಂದ ನಷ್ಟ ಆಗುವುದಿಲ್ಲ. ಹಗ್ಗ ಮತ್ತು ಶುಕ್ತಿಗಳು ವ್ಯಾವಹಾರಿಕ ಸತ್ಯಗಳು, ಹೌದಲ್ರಿ? ಇವುಗಳಿಗೆ
ಪಾರಮಾರ್ಥಿಕ ಸತ್ಯದಿಂದಲೇ ಇವು ನಷ್ಟ ಆಗ್ತವೆ ಹೊರತು ವ್ಯಾವಹಾರಿಕ ಸತ್ಯದಿಂದ ನಷ್ಟ ಆಗುವುದಿಲ್ಲ ಅಂತ ಆ ವಿಶ್ವೇಶ್ವರಯ್ಯನ ಬ್ರೇನ್ ನಿಮ್ ತಲೆಗೆ ಹಾಕ್ಬಿಟ್ಟಾನ ಪರಮಾತ್ಮ. ಅದು ಆ ಕಡೆ ತೆಗೆನ ಈ ಕಡೆ ಹಾಕಿಬಿಟ್ಟಂಗೆ ಕಾಣಿಸ್ತದೆ. ಏನಾಗ್ಯದ ಏನ ನಿಮಗೆ? ಎಂತ ಪರಿ ತಲೆ ಓಡಿಸ್ತೀರಿ ಏನು? ಅವ ಯಾ ಪೀತಾಂಬರ್ಜಿ ನಿಶ್ಚಲ್ದಾಸ್ಲಿನೇ ನಿಮ್ ತಲೆ ಕೂತಾನೆ ಬಂದು ಇಂಥ ಪರಿ ತಲೆ ಓಡಿಸ್ಬಿಟ್ರಿ ನಾವು. ಅದಕ್ಕೆ ನಾವು ನಿಮ್ಮ ಕ್ಯೂರಿಯಾಸಿಟಿಗೆ ನಿಮ್ಮ ತಾಳಕ್ಕೆ ನಾವ್ಯಾಕೆ ಕುಣಿಲಕ್ಕೆ ಹೋಗಮು? ನಿಶ್ಚಲ್ದಾಸರು ಹೇಳ್ದಾಗ ಹೇಳ್ತಾರ ಕೇಳ್ಕೊತ ಕುಂದ್ರಕತ್ತಿರ ಅಂತೇಳಿ ನಾನು ಅಲ್ಲಿಗೆ ನಿಮಗೆ ಕೈ ಬಿಟ್ಬಿಟ್ಟೆ. ಇವಾಗ ಹೇಳಕತ್ತಾರ ನೋಡ್ರಿ. 237 ಈ ವಿಚಾರ ಸಾಗರ ಹೆಂಗದ ಅಂದ್ರೆ ಯಾವದನ್ನ ಸಡ್ಲು ಬಿಡಂಗಿಲ್ಲ, ಎಲ್ಲಾನು ಟೋಟಲ್ ಕ್ಲಿಯರ್ ಮಾಡ್ತಾರ. ಎಲ್ಲ ದಿಕ್ಕಲಿಂತ ಇದು ಮಾಡ್ಯಾರ. ಇದು ನಿಶ್ಚಲ್ದಾಸರು ಈ ವಿಷಯ ಹೇಳಿಲ್ಲ, ಇದು ನಾನು ಹೇಳಕ್ ಆಗಲ್ಲ ಅಂತೇಳಿ ಅನ್ನೋ ಪ್ರಶ್ನೆನೇ ಇಲ್ಲ. ಇದರ ಮುಂದಿನ ನಿಮ್ಮ ಡೌಟ್ ಏನಾಯ್ತು? ಬಂತು ಡೌಟ್. ಆ ಡೌಟಿಗೆ ನೆಕ್ಸ್ಟ್ ಉತ್ತರ ಈಗ ಕೊಡ್ಲಕತ್ತಾರ್ರಿ ನಿಶ್ಚಲ್ದಾಸರು. ಶುಕ್ತಿ ರಜತಾದಿಗಳು ಬ್ರಹ್ಮಜ್ಞಾನವಿಲ್ಲದೆ ಬಾಧವಾಗುತ್ತವೆ. ಯಾವುವು? ಶುಕ್ತಿ ರಜತಾದಿಗಳು. ಸಂಸಾರ ದುಃಖವು ಬ್ರಹ್ಮಜ್ಞಾನದ ನಂತರ ಬಾಧವಾಗುತ್ತದೆ ಎಂಬ ಭೇದವನ್ನ ಯಾವ ಕಾರಣದಿಂದ ಭದ್ರವಾಗಿ ಇಡುತ್ತಿರುವಿರಿ? ಸಂಸಾರ ದುಃಖ ಬ್ರಹ್ಮಜ್ಞಾನದ ನಂತರ ಬಾಧವಾಗುತ್ತದೆ ಅಂತೀರಿ. ಶುಕ್ತಿ ರಜತಾದಿಗಳು ಬ್ರಹ್ಮಜ್ಞಾನವಿಲ್ಲದೆ. ಶುಕ್ತಿ ರಜತ ಸರ್ಪ 3 ಹೌದಿಲ್ರಿ? ರಜತ ಸರ್ಪ ಶುಕ್ತಿ ರಜತಾದಿಗಳು ಬ್ರಹ್ಮಜ್ಞಾನವಿಲ್ಲದೆಯೇ. ಮತ್ತೆ ಶುಕ್ತಿ ಸರ್ಪ ರಜ್ಜು. ಇದೇನು ಹೆಡ್ಡಿಂಗ್ ಹೆಂಗದಲ್ಲ? ಶಂಕ. ಅವನದೊಂದು ಶಂಕ ಅದ, ಸಂಶಯ ಅದ. ಅವನು 262 ಚಂದ ಓದ ಬುಕ್ಕಿನ ಹೆಂಗದ ಹಂಗೆ 262 ಪೇಜ್ ನಂಬರ್. ವಿಷಯಾಂಕ 237 ಆ ಪೇಜ್ ನಂಬರ್ ಬೇರೆ ಅದ, ಇದು ಬೇರೆ. ಹಳೆ ಬುಕ್ಕ ಹೊಸ ಬುಕ್ಕ ಇಲ್ಲಿ ಬರ್ತದೆ. ಇಲ್ಲದಲ್ಲ ಶಂಕ. ಶುಕ್ತಿ ರಜತಾದಿಗಳು ಬ್ರಹ್ಮಜ್ಞಾನವಿಲ್ಲದೆ ಬಾಧವಾಗುತ್ತವೆ. ಇವೊಂದು ಶಂಕ ಹೆಂಗಿರ್ತಾವಂತಂದ್ರ ದೋಷಪೂರ್ಣ ಇರ್ತಾವ. ನೀವು ಪರ್ಫೆಕ್ಟ್ ತಿಳ್ಕೊಂಡವ್ರಿದ್ದೀರಿ. ಈಗ ಅವ ದೋಷಪೂರ್ಣವಾದಂತ ಶಂಕೆ ಮಾಡಿದ್ದಕ್ಕೆ ಒಂದು ವ್ಯಾವಹಾರಿಕ ಸತ್ತ, ಇನ್ನೊಂದು ಪ್ರಾತಿಭಾಷಿಕ ಸತ್ತದೊಳಗಿಂದ ಕೇಳಿದ್ದಕ್ಕ ಅಲ್ಲಿ ಏನಾಯ್ತು ಅವರು ಬಿಡಿಸಿ ಹೇಳಿದರು. ಈಗ ಮತ್ತೇನ್ ಮಾಡ್ಲಕತ್ತಾನ? ಶುಕ್ತಿ ರಜತಾದಿಗಳು ಬ್ರಹ್ಮಜ್ಞಾನವಿಲ್ಲದೆ ಬಾಧವಾಗುತ್ತವೆ. ಆದ್ರ ನಿಮಗ ಪರ್ಫೆಕ್ಟ್ ಗೊತ್ತದ, ಶುಕ್ತಿ ಬಾಧೆವಾಗಬೇಕಾದ್ರೆ ಬ್ರಹ್ಮಜ್ಞಾನ ಬೇಕು, ರಜತ ಬಾಧೆವಾಗಬೇಕಾದ್ರೆ ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಸರ್ಪ ಬಾಧವಾಗಬೇಕಾದ್ರೆ ಬ್ರಹ್ಮಜ್ಞಾನ ಬೇಕಾಗಿಲ್ಲ, ರಜ್ಜು ಬಾಧವಾಗಬೇಕಾದ್ರೆ ಬ್ರಹ್ಮಜ್ಞಾನ ಬೇಕು ಅಂತ ಇದು ನಮಗ್ ಗೊತ್ತದ. ಬಟ್ ಇವ ಏನ್ ಮಾಡ್ಲಕತ್ತಾನ? ಶುಕ್ತಿ ರಜತಾದಿಗಳು ಬ್ರಹ್ಮಜ್ಞಾನವಿಲ್ಲದೆ ಬಾಧವಾಗುತ್ತವೆ ಅಂತೇಳಿ ಮತ್ತು ತಪ್ಪದ ಅವನ ಸಂಖ್ಯೆ. ಮತ್ತು ಸಂಸಾರ ದುಃಖವು ಬ್ರಹ್ಮಜ್ಞಾನದ ನಂತರ ಬಾಧವಾಗುತ್ತದೆ ಅಂತೇಳಿ ಈ ಭೇದವನ್ನು ಯಾವ ಕಾರಣದಿಂದ ಭದ್ರವಾಗಿಡುತ್ತಿರುವಿರಿ ಅಂತ. ಈಗೇನಾಯ್ತಪ್ಪ ಅಂತಂದ್ರೆ ಚೌಪಾಯಿ ಪ್ರೋಗ್ರೆಸ್ ಚಾಲು ಐತಿ. 149ನೇ ಚೌಪಾಯಿ ಬಂದ್ರಿ. ಚೌಪಾಯಿ ಒಳಗ ಮುನ್ನಡೆ ಅದ. ಇಲ್ಲಿ ತನಕ ಇದ್ದಿದ್ದಿಲ್ಲ, ಅಲ್ಲೇ ಕೂತಿತ್ತು. 149 ಈಗ ಚೌಪಾಯಿ ಇವತ್ತು. ಆ ಗುರು ಶಾಸ್ತ್ರ ಸುಳ್ಳು ಮಾಡ್ಲಿಕ್ಕೆ ಎಷ್ಟು ದಿನ ಆಯಿತು? 5-237-149.
ब्रह्म भिन्न मिथ्या सब बाखौ तिनको भेद हेतु किहि राखौ उपजो यह मोक्षो संदेह प्रभु ताको अब की जೈ चेह हाಡ್ರಿ ಇದು ಬಹಳ ಚಂದ ದೋಹ ಇದು ಚೌಪಾಯಿ ಇಲ್ಲಿ 4 ಸಾಲುಗಳದಾವ. ಬ್ರಹ್ಮ ನೀವ್ ಹೆಂಗ್ ಮಾಡ್ಬೇಕಿದು ದೋಹಾಗಳ ಅರ್ಥ ಅಂದ್ರೆ 4 ಸಾಲು ಅದಾವಲ್ರಿ, ಮೇಲಿಂದಕ್ಕ ಕೆಳಗಿಂದಕ್ಕೆ ಒಟ್ಟು 1 2 3 4 4 ಸಾಲಿಗೆ 4 ನಂಬರ್ ಕೊಟ್ಬಿಡ್ಬೇಕು. 1ನೇ ಸಾಲು 2ನೇ ಸಾಲು 3ನೇ ಸಾಲು 4ನೇ ಸಾಲು. ಪ್ರತಿ ದೋಹ ಸ್ಟಡಿ ಮಾಡ್ಬೇಕಾದ್ರೆ ನಾನು ಹಂಗೆ ಮಾಡ್ತೇನೆ, ಅವಕ್ಕ 4 ಸಾಲಿಗೆ 4 ನಂಬರ್ ಕೊಟ್ಬಿಡ್ತೀನಿ. ಈಗ 1ನೇ ಸಾಲು ಬ್ರಹ್ಮ ಭಿನ್ನ ಮಿಥ್ಯಾ ಸಬ ಬಾಕೌ ಅಂದ್ರೇನು? ನೀವೇನ್ ಹೇಳಿರಿ ಗುರುಗಳೇ? ಬ್ರಹ್ಮದಿಂದ ಭಿನ್ನವಾದದ್ದೆಲ್ಲ ಮಿಥ್ಯವಾಗಿದೆ ಅಂತ ಹೇಳಿದ್ದೀರಿ, ಇದು ಅರ್ಥ. ಬ್ರಹ್ಮ ಭಿನ್ನ ಮಿಥ್ಯಾ ಸಬ ಬಾಕೌ ಅಂತ ನೀವೇ ಹೇಳಿರಿ. ತಿನ್ಕೋ ಭೇದ ಹೇತು ಕಿಹಿ ರಾಖೌ ಅಂತಂದ್ರೆ ಶುಕ್ತಿ ರಜತಾದಿಗಳಿಗೂ ಮತ್ತು ಭವದುಃಖಾದಿಗಳಿಗೂ ಯಾವ ಕಾರಣಕ್ಕಾಗಿ ಭೇದವನ್ನು ಇಟ್ಟಿರುವಿರಿ? ಶುಕ್ತಿ ರಜತಾದಿಗಳಿಗೂ ಮತ್ತು ಭವದುಃಖಗಳಿಗಾಗಿ ಯಾವ ಭೇದ ಇಟ್ಟಿರಿ ಅಂದ್ರೆ ಶುಕ್ತಿಯಲ್ಲಿನ ರಜತವು ಬ್ರಹ್ಮಜ್ಞಾನವಿಲ್ಲದೆಯೇ, ಶುಕ್ತಿ ಒಳಗಿನ ರಜತವು ಬ್ರಹ್ಮಜ್ಞಾನವಿಲ್ಲದೆಯೇ ಬಾಧವಾಗುತ್ತದೆ ಮತ್ತು ಸಂಸಾರ ದುಃಖ ಬ್ರಹ್ಮಜ್ಞಾನದಿಂದವೇ ಬಾಧವಾಗುತ್ತದೆ ಅಂತ ಹೇಳ್ತಿರಲ್ಲಪ್ಪ. ಶುಕ್ತಿ ಒಳಗಿನ ರಜತ ಹೋಗ್ಬೇಕಾದ್ರೆ ಬ್ರಹ್ಮಜ್ಞಾನ ಬೇಕಾಗಿಲ್ಲ ಅಂತ ಹೇಳ್ತೀರಿ. ಇಲ್ಲಿ ನೋಡಿದ್ರೆ ಸಂಸಾರ ದುಃಖ ಹೋಗ್ಬೇಕಂದ್ರೆ ಬ್ರಹ್ಮಜ್ಞಾನ ಬೇಕು ಅಂತೀರಿ. ಇದು 2ನೇ ಸಾಲಿನ ಅರ್ಥ. 3ನೇ ಸಾಲಿನ ಅರ್ಥ ಉಪಜೋಯ ಮೋಖೋ ಸಂದೇಹ. ಈ ರೀತಿಯಾದ ಸಂದೇಹವು ನನ್ನಲ್ಲಿ ಉತ್ಪನ್ನವಾಗಿದೆ. ಪ್ರಭು ತಾಕೋ ಅವ ಕಿ ಜೈ ಚೇಹ. ಪ್ರಭುದೇವ ಈ ಸಂಶಯವನ್ನ ನನಗೆ ನಾಶ ಮಾಡಿರಿ ಅಂತ. ಏನಿದು ಭೇದ? ಬ್ರಹ್ಮ ಬಿಟ್ರೆ ಉಳಿದುದೆಲ್ಲ ಮಿಥ್ಯಾ ಅಂತ ನೀವೇ ಹೇಳಿರಿ. ಬ್ರಹ್ಮ ಒಂದೇ ಸತ್ಯ ಅಂತ ಹೇಳಿರಿ. ಬ್ರಹ್ಮ ಸತ್ಯ ಜಗನ್ ಮಿಥ್ಯಾ ಅಂತ ಹೇಳ್ಬಿಟ್ಟಿರಿ. ಮತ್ತೆಲ್ಲ ಓಟು ಮಿಥ್ಯಾ ಅಂತ ಅಂದ್ಬಿಟ್ರೆ ಮುಗಿತಲ್ಲ. ಇದ್ರೊಳಗೆ ಒಂದೊಂದು ಏನೇನೋ ಇಟ್ಟಿರಲ್ಲ. ಮತ್ತ ಅದಕ್ಕೆ ಬ್ರಹ್ಮಜ್ಞಾನದಿಂದ ಇದು ಹೋಗ್ಬೇಕಾದ್ರೆ ಇದು ಬ್ರಹ್ಮಜ್ಞಾನ ಬೇಕು, ಅದು ಹೋಗ್ಬೇಕಾದ್ರೆ ಬ್ರಹ್ಮಜ್ಞಾನ ಬೇಕಾಗಿಲ್ಲ. ರಜ್ಜುವಿನೊಳಗಿನ ಸರ್ಪ ನಿವೃತ್ತಿ ಆಗ್ಬೇಕಾದ್ರೆ ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಶುಕ್ತಿ ಒಳಗಿನ ರಜತ ನಿವೃತ್ತಿ ಆಗ್ಬೇಕಾದ್ರೆ ಬ್ರಹ್ಮಜ್ಞಾನ ಬೇಕಾಗಿಲ್ಲ ಅಂತ ಹೇಳ್ತೀರಿ. ಆದರೆ ಸಂಸಾರ ದುಃಖ ನಿವೃತ್ತಿ ಮಾಡ್ಕೋಬೇಕಾದ್ರೆ ಬ್ರಹ್ಮಜ್ಞಾನ ಕಂಪಲ್ಸರಿ ಬೇಕಾಗ್ತದ ಅಂತ ಹೇಳ್ತಿರಲ್ಲಪ್ಪ. ಯಾಕ ಈ ಭೇದ? ಯಾಕ ಬ್ರಹ್ಮ ಒಂದು ಸತ್ಯ ಉಳಿದದ್ದೆಲ್ಲ ಮಿಥ್ಯ ಅಂತಂದ ಮೇಲೆ ಇವುಗಳೊಳಗ ಏನ್ ಮಾಡಿರಿ? ರಜತ ಮಿಥ್ಯ ಮಾಡಿರಿ, ಶುಕ್ತಿ ಸತ್ಯ ಮಾಡಿರಿ, ಹೌದಲ್ರಿ? ಸರ್ಪ ಸತ್ಯ ಮಾಡಿರಿ, ಇದು ಸರ್ಪ ಮಿಥ್ಯ ಮಾಡಿರಿ. ರಜ್ಜು ಸತ್ಯ ಮಾಡಿರಿ. ಹೆಂಗಿದು? ಬ್ರಹ್ಮ ಒಂದೇ ಸತ್ಯ ಉಳಿದದ್ದೆಲ್ಲ ಮಿಥ್ಯ ಅಂದ್ಮೇಲೆ ಇಲ್ಲೇನ್ ಮತ್ತೆ ಒಳಗೆ ಸಣ್ಣ ಸಣ್ಣ ಸತ್ಯಗಳು ಮಾಡಿಟ್ಟಿರಲಿ. ಇವು ಏನಂತ ಕೇಳಕತ್ತ ನಾವು. ಈ ಡೌಟ್ ಏನು? ಅದಕ್ಕೆ ಹೇ ಪ್ರಭು, ಬ್ರಹ್ಮಕ್ಕಿಂತಲೂ ಭಿನ್ನವಾಗಿರುವಂತ ಸರ್ವವೆಲ್ಲವೂ ತಾವು ಮಿಥ್ಯಾ ಅಂತ ಹೇಳಿರಿ. ಆದರೆ ಆ ಮಿಥ್ಯಾ ಪದಾರ್ಥಗಳಲ್ಲಿಯೇ ಶುಕ್ತಿಯಲ್ಲಿನ ರಜತ, ರಜ್ಜುವಿನಲ್ಲಿನ ಸರ್ಪ, ಮರುಭೂಮಿಯಲ್ಲಿನ ಮೃಗಜಲ ಮೊದಲಾದವುಗಳು ಬ್ರಹ್ಮಜ್ಞಾನವಿಲ್ಲದೆಯೇ ಬಾಧವಾಗುತ್ತವೆ ಅಂತ ಹೇಳುತ್ತಿರುವಿರಿ. ಮತ್ತು ಸಂಸಾರ ದುಃಖವು ಬ್ರಹ್ಮಜ್ಞಾನದ ನಂತರ ಬಾಧವಾಗುತ್ತದೆ ಅಂತ ಹೇಳ್ತೀರಿ. ಈ ಭೇದವನ್ನ ಯಾವ ಕಾರಣದಿಂದ ಹೇಳುತ್ತಿರುವಿರಿ? ಇದು ಪ್ರಶ್ನೆಯ
ವಾಚ್ಯಾರ್ಥ. ಹಾ ಈ ವಾಚ್ಯಾರ್ಥದ ಹಿಂದ ಆತಂದ ಗೂಢಾರ್ಥ ಏನದ ಅಂತಂದ್ರೆ ಬ್ರಹ್ಮಕ್ಕಿಂತ ಭಿನ್ನವಾದ ಸರ್ವವೂ ಮಿಥ್ಯವಾಗಿರುವಾಗ ಎಲ್ಲಾ ಪದಾರ್ಥಗಳು ಬ್ರಹ್ಮಜ್ಞಾನ ಒಂದರಿಂದಲೇ ನಿವೃತ್ತಿಯಾಗಬೇಕಿತ್ತು. ಹೌದಲ್ರಿ? ಬ್ರಹ್ಮಜ್ಞಾನ ಒಂದಾಯ್ತಂದ್ರೆ ಎಲ್ಲಾ ಪದಾರ್ಥಗಳು ನಿವೃತ್ತಿ. ಆ ಬ್ರಹ್ಮಜ್ಞಾನ ಇಲ್ಲದೇ ನಿವೃತ್ತಿ ಆಗಂತವು ಅವು ಏನು ಮತ್ತ? ಅದಕ್ಕೆ ಸೀರಿಯಲ್ ನಂಬರ್ 1 ಪ್ರಕಾರ ಬ್ರಹ್ಮಜ್ಞಾನವಿಲ್ಲದೆ ಅನೇಕ ಪದಾರ್ಥಗಳ ನಿವೃತ್ತಿ ಆಗುತ್ತವಲ್ಲ. ಸರ್ಪ, ಮೃಗಜಲ, ಶುಕ್ತಿ ಈ ಬ್ರಹ್ಮಜ್ಞಾನ ಇಲ್ಲದೆ ನಿವೃತ್ತಿ ಆಗ್ತಾವ ಅಂತಂದ ಮೇಲೆ ಇವು ನಿವೃತ್ತಿ ಮಾಡಿದ ಮೇಲೆ ಇವುದ್ರ ಬೆನ್ನಿಂದ ಒಂದ್ ಯಾವದೋ ಸತ್ಯ ವಸ್ತು ಇನ್ನೊಂದು ಕೆಲಸ ಮಾಡ್ಲಕತ್ತದ. ಅವೇ ರಜ್ಜು ಅವೇನದವಲ್ರಿ ವ್ಯಾವಹಾರಿಕ ಸತ್ಯ. ರಜ್ಜು ಶುಕ್ತಿ ಮತ್ತು ಅವು ಮತ್ತೆ ಎಲ್ಲ ಬ್ರಹ್ಮ ಒಂದೇ ಸತ್ಯ, ಜಗತ್ತೆಲ್ಲ ಮಿಥ್ಯ ಅಂದ್ಮೇಲೆ ಎಲ್ಲಾ ಮಿಥ್ಯ ವಸ್ತುಗಳು ಆ ಬ್ರಹ್ಮದ ಜ್ಞಾನ ಆದ್ರೆ ಹೋಗ್ಬೇಕಿತ್ತು. ಮತ್ತು ಬ್ರಹ್ಮದ ಜ್ಞಾನ ಆದ್ರೆ ಬ್ರಹ್ಮಜ್ಞಾನ ಇರ್ಲಾರ್ದೇನೆ ಕೆಲವೊಂದು ನಮಗೆ ಸತ್ಯದ ಅನುಭವ ಆಗ್ತಾವಲ್ಲ. ಇದು ಹಾವಲ್ಲ, ಇದು ಹಗ್ಗ ಅಂತೇಳಿ ನಮಗೆ ಸತ್ಯದ ಅನುಭವ ಆಯ್ತಲ್ಲ. ಇದು ಬೆಳ್ಳಿ ಅಲ್ಲ, ಇದು ಶುಕ್ತಿ ಅಂತ ಹೇಳಿ ಅದು ಸತ್ಯದ ಅನುಭವ ಆಯ್ತಲ್ಲ. ಇದು ಮೃಗಜಲ ಅಲ್ಲ, ಇದು ಮರುಭೂಮಿ ಅಂತ ನಮಗೆ ಸತ್ಯದ ಅನುಭವ ಆಯ್ತಲ್ಲ. ಬ್ರಹ್ಮನೇ ಒಂದೇ ಸತ್ಯ ಇದ್ದು ಉಳಿದದ್ದು ಮಿಥ್ಯವಾಗಿತ್ತು ಅಂತಂದ್ರೆ ಈ ಸತ್ಯ ವಸ್ತುಗಳ ಪಾತ್ರ ಏನು? ಇವು ಸತ್ಯನೇ ಅಲ್ಲ. ಮತ್ತೆ ಹಾವು ಸುಳ್ಳು ಅಂತ ಅಂದ್ಮೇಲೆ ಹಗ್ಗ ಸತ್ಯ, ಬೆಳ್ಳಿ ಸುಳ್ಳು ಅಂತ ಅಂದ್ಮೇಲೆ ಆ ಶಂಕ ಕಪ್ಪೆ ಚಿಪ್ಪು ಸತ್ಯ, ಮೃಗಜಲ ಸುಳ್ಳು ಅಂತ ಅಂದ್ಮೇಲೆ ಮರುಭೂಮಿ ಸತ್ಯ. ಈ ಸತ್ಯ ವಸ್ತುಗಳಿಂದ ಅವು ಮಿಥ್ಯ ಆಗ್ಲಕತ್ತವ. ಬ್ರಹ್ಮದಿಂದಲೇ ಆಗಬೇಕಿತ್ತು. ಬ್ರಹ್ಮ ಒಂದೇ ಸತ್ಯ ಅಂದಿರಿ, ಮತ್ತೆ ಇಲ್ಲಿ ಇನ್ನೊಂದ್ ದಿವಸ ಸತ್ಯಗಳವಲ್ಲಿ ಇವು ಏನಂತ ಕೇಳಕತ್ತಾನ. ಈಗ ಸಂಸಾರ ದುಃಖ, ಬ್ರಹ್ಮ ಜ್ಞಾನ ಬೇಕು ಅಂತೀರಿ, ಬ್ರಹ್ಮಜ್ಞಾನ ಇಲ್ಲದೆ ಇವೆಲ್ಲ ಹಿಡ್ಕೊಳಕತ್ತವಲ್ಲ ಗದ್ಲ, ಇವೇನ್ ಆಲಕತ್ತಾವ, ಇಲ್ಲೇನ್ ನೋಡದ ಅಂತ ಮತ್ತೆ ಒಳಗಿನ ಪ್ರಶ್ನೆ ಇದೆ. ಅಸ್ತಿತ್ವ ಇದ್ರೂ ಸತ್ಯವಾದ ಅಸ್ತಿತ್ವ ಅಲ್ಲ. ಮುಂದೇನ್ ಹೇಳ್ತಾರೆ ನನಗೇನ್ ಗೊತ್ತ. ನಿಶ್ಚಲನ್ ಮಾತನ್ನ ಕೇಳ್ಬೇಕೀಗ ನಾವು. ನಾನಂತೂ ಬುದ್ಧಿ ಇಲ್ಲವ, ಅವ ಏನ್ ಹೇಳ್ತಾನ ಅಟ್ ಹೇಳವ. ನನಗ ಬುದ್ಧಿ ಇಲ್ಲ, ಅವನ ಮುಂದೆ ಬುದ್ಧಿ ನಂದೇನು ನಡೆಯಲ್ಲ. ಅವ ಏನ್ ಹೇಳ್ತಾನ ಅಟ್ ಹೇಳಿ ಬಿಡ ವಿಚಾರ. ಏನಾಯ್ತು? 238 ವಿಷಯಾಂಕ. ಯಾವುದರ ಅಜ್ಞಾನದಿಂದ ಯಾವುದು ಉತ್ಪತ್ತಿಯಾಗಿರುತ್ತದೆಯೋ ಅದು ಅದರ ಜ್ಞಾನದಿಂದವೇ ಬಾಧವಾಗುತ್ತದೆ. ಸೂತ್ರ ಕೊಟ್ಟುಬಿಟ್ರು. ಯಾವುದರ ಅಜ್ಞಾನದಿಂದ, ಅಧಿಷ್ಠಾನ ವಸ್ತುವಿನ ಅಜ್ಞಾನದಿಂದ ಅಧ್ಯಸ್ಥ ವಸ್ತು ಉತ್ಪತ್ತಿಯಾಗಿರುತ್ತದೆ. ಯಾವಾಗ ಅಧಿಷ್ಠಾನ ವಸ್ತುವಿನ ಜ್ಞಾನ ಆಗ್ತದೆ ಅವಾಗ ಅಧ್ಯಸ್ಥ ವಸ್ತು ಬಾಧವಾಗ್ತದೆ. ಇಷ್ಟೇ ಸೂತ್ರ. ಯಾವುದರ ಅಜ್ಞಾನದಿಂದ ಯಾವುದು ಪ್ರತೀತಿ ಆಗಿರುತ್ತದೆಯೋ ಅಂದರೆ ಹಗ್ಗದ ಅಜ್ಞಾನದಿಂದ ಹಾವಿನ ಪ್ರತೀತಿ ಆಗುತ್ತದೆ. ಆ ಹಾವು ಹೋಗಬೇಕೆಂದರೆ ಹಗ್ಗದ ಜ್ಞಾನ ಮಾಡಿಕೊಳ್ಳಬೇಕು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಅಂದ್ರೆ ಯಾವ ಜ್ಞಾನದ ಬಲದಿಂದ ಕೇಡು? ಹಗ್ಗದ ಜ್ಞಾನದ ಬಲದಿಂದ ಹಾವಿನ ಕೇಡು ನೋಡಯ್ಯ. ಬ್ರಹ್ಮದ ಜ್ಞಾನದ ಬಲದಿಂದ ಭವದುಃಖದ ನಾಶ ನೋಡಯ್ಯ. ಹಗ್ಗದ ಅಜ್ಞಾನದಿಂದ ಹಾವು ತೋರಿದೆ, ಹಗ್ಗದ ಜ್ಞಾನದಿಂದವೇ ಹಾವು ನಿವೃತ್ತಿ. ಬ್ರಹ್ಮದ ಅಜ್ಞಾನದಿಂದ ಜಗತ್ತು ತೋರಿದೆ, ಬ್ರಹ್ಮದ ಜ್ಞಾನದಿಂದವೇ ಜಗತ್ತು ನಿವೃತ್ತಿ. ಹಾವು ನಿವೃತ್ತಿಗೆ ಅಧಿಷ್ಠಾನದ ಜ್ಞಾನ ಮಾತ್ರ ಸಾಕು. ಜಗತ್ತಿನ ನಿವೃತ್ತಿಗೆ ಬ್ರಹ್ಮಜ್ಞಾನದ ಅವಶ್ಯಕತೆ ಬೇಕು. ವಿಚಾರ ಮಾಡಿ. ಭವ ದುಃಖಕ್ಕ ಯಾಕಾಗ್ಯದ?
ಬ್ರಹ್ಮದ ಅಜ್ಞಾನ. ಭವದುಃಖ ಯಾಕೆ ಉಂಟಾಗ್ಲಕತ್ತದ, ಜಗತ್ತು ಯಾಕೆ ನಮಗ ಸತ್ಯ ಆಗಿ ತ್ರಾಸ ಕೊಡ್ಲಕತ್ತಂದ್ರ ಬ್ರಹ್ಮ ಎನ್ನುವ ಸತ್ಯವನ್ನ ಮರ್ತದ್ದಕ್ಕೆ. ಹೆಂಗ ಭವದುಃಖಕ್ಕ ಯಾವ ವಸ್ತುವನ್ನು ಮರ್ತದ್ದಕ್ಕೆ ಭವದುಃಖ ಆಗ್ಯದ? ಬ್ರಹ್ಮನನ್ನು ಮರ್ತದ್ದಕ್ಕೆ, ಬ್ರಹ್ಮನನ್ನು ಅರಿಯದಿದ್ದಕ್ಕೆ. ಹಗ್ಗ ಹಾವು ಯಾಕೆ ಕಾಣ್ಲಕತ್ತದ? ಹಗ್ಗ ಕಾಣ್ಲಾರ್ದಕ್ಕೆ, ಹಗ್ಗವನ್ನು ಅರಿಯದಿರುವುದಕ್ಕೆ. ಬೆಳ್ಳಿ ಯಾಕೆ ಕಾಣ್ಲಕತ್ತದ? ಅರಿಯಲಾರದಕ್ಕೆ. ಕಾರಣ ಬೇರೆ ಇರ್ಬೋದು, ಕತ್ತಲಿರ್ಬೋದು, ಅಜ್ಞಾನ ಇರ್ಬೋದು, ಏನೇ ಇರ್ಬೋದು. ಹಿಂಗಾಗಿ ಇದಕ್ಕೆ ಬ್ರಹ್ಮಜ್ಞಾನ ಬೇಕಂತೀರಿ, ಅವಕ್ಕೆ ಬ್ರಹ್ಮಜ್ಞಾನ ಇಲ್ಲದೇ ಅಂತೀರಿ ಅಂದ ಈ ಸೂತ್ರ ಕೊಟ್ಟರು. ವಿಷಯ 238 ವಿಷಯಾಂಕ ತೆಗಿರಿ, ನಿಮ್ಮ ಬುಕ್ಕಿನೊಳಗಿಂದು ನೀಟಾಗಿ ಓದಿ 5 ನಿಮಿಷದೊಳಗೆ ಅದರ ಚರ್ಚೆ ಮುಗಿಸ್ರಿ. ಬಹಳ ಇಂಪಾರ್ಟೆಂಟ್ ಅದ ಈ ಸೂತ್ರ, ಬಿಡಬೇಡ್ರಿ ಅದನ್ನು. ಬುಕ್ ತೆಗಿರಿ, ಓದ್ರಿ, ಎಲ್ಲರೂ ಓದ್ಕೊಂಡು ಒಬ್ರಿಗೊಬ್ರು ಚರ್ಚೆ ಮಾಡ್ರಿ. 5 ಮಿನಿಟ್ಸ್ ಟೈಮ್. ಏನು ಇಲ್ಲ ಇದ್ರೊಳಗ, ಏನು ಹೇಳೋದಿಲ್ಲ, ನಾನು ಹೇಳೋದಿಲ್ಲ, ನೀವು ಹೇಳೋದಿಲ್ಲ, ಎಲ್ಲ ಗೊತ್ತಿದ್ದದ್ದೇ ಅದ, ಏನು ಹೊಸದಿಲ್ಲ ಇದ್ರಾಗ. ನಥಿಂಗ್ ನ್ಯೂ. ಅತ್ಯಂತ ಸರಳ ಅದ. ಆ ಡೌಟಿಗೆ ಹೆಂಗ ಕೊಕ್ಕಿ ಬಿಟ್ರು ನೋಡವ್ರು, ಆ ಡೌಟೇ ಉಳಿಲಾರ್ದಂಗೆ ಮಾಡಿಟ್ರಿ. ಮಾಡ್ರಿ, ಒಂದು 5 ನಿಮಿಷ ಚರ್ಚೆ ಮಾಡ್ರಿ. ಬೆಸ್ಟ್ನೇದ್ದು 238ನೇ ವಿಷಯಾಂಕ. ಮಾತಾಡ್ರಿ, ಗಪ್ ಕುಂದ್ರಬೇಡ್ರಿ. ಯಾವುದರ ಅಜ್ಞಾನದಿಂದ ಯಾವುದು ಉತ್ಪತ್ತಿಯಾಗಿರುವುದೋ ಅದು ಅದರ ಜ್ಞಾನದಿಂದ ಬಾಧಕತಿ. ಯಾವುದರ ಅಜ್ಞಾನದಿಂದ ಅದು ಉತ್ಪತ್ತಿ ಆಗಿರ್ತದೋ ಅದರ ಜ್ಞಾನ ಮಾಡ್ಕೊಂಡಾಗ ಅದು ಬಾಧಕತಿ ಅಂತಂದ್ರ, ಈಗ ಹಗ್ಗದೊಳಗ ಹಾವು ತೊರೈತಿ, ಹಗ್ಗ ಮರ್ತಕ್ಕ ಹಗ್ಗದ ಅಜ್ಞಾನದಿಂದ ಹಾವು ತೊರೈತಿ. ಯಾವಾಗ ನಾವು ಹಗ್ಗದ ಜ್ಞಾನ ಮಾಡ್ಕೋತೀವಿ ಅಲ್ಲಿ ಹಾವು ಬಾಧ ಆಗಿ ಹೋಗತಿ. ಈಗ ಶುಕ್ತಿಯ ಅಜ್ಞಾನದಿಂದ ಬೆಳ್ಳಿ ತೋರೈತಿ. ನಾವ್ ಯಾವಾಗ ಶುಕ್ತಿಯ ಜ್ಞಾನ ಆಕತಿ, ಬೆಳ್ಳಿ ಅಲ್ಲಿ ಬಾಧ ಆಗಿ ಹೋಗ್ತತಿ. ಮಾತಾಡ್ರಿಲ್ಲ ಎಲ್ಲಾರು. ಮಾತಾಡ್ರಿ ಗುರುಗಳ, ಮಾತಾಡ್ರಿ. ಹಗ್ಗದ ಅಜ್ಞಾನದಿಂದ ಸ್ವಲ್ಪ ಕಾಣಿಸ್ತಾನ. ಹಗ್ಗದ ಅಜ್ಞಾನದಿಂದ ಸ್ವಲ್ಪ ಕಾಣ್ತಂದ್ರೆ ಅಮ್ಮವ್ರ. ಹೌದ್ರಿ, ಹಗ್ಗ ನಮ್ಗೆ ಸರಿಯಾಗಿ ಕಂಡಿಲ್ಲ ಅಂತ ಹೇಳಿ ಅಲ್ಲಿ ಹಾವು ನಮ್ಗೆ ಭ್ರಮೆ ಆಗೈತಿ. ನಾವ್ ಯಾವಾಗ ಹಗ್ಗದ ಜ್ಞಾನ ಆಗತ್ತೆ ಅವಾಗ ಹಾವು ಇಲ್ಲ ಆಗತ್ರಿ. ಹಗ್ಗದ ಜ್ಞಾನ ಆಯ್ತಂದ್ರೆ ಹಾವು ಹೋಗ್ಬಿಡ್ತಾವ. ಈಗ ಶುಕ್ತಿ ಸರಿಯಾಗಿ ಕಾಣಲಾರ್ದಕ್ಕೆ ನಮಗ ಬೆಳ್ಳಿ ಅಂತ ಕಾಣ್ತಿರ್ತದ. ಯಾವುದರ ಅಜ್ಞಾನದಿಂದ ಯಾವ್ದು ಉತ್ಪತ್ತಿ ಆಗೈತೆ ಅಂತಂದ್ರ ಹಗ್ಗದ ಅಜ್ಞಾನದಿಂದ ಹಾವು ತೋರೈತಿ. ನಮ್ಗೆ ಹಗ್ಗದ ಜ್ಞಾನ ಆದಾಗ ಹಾವು ಬಾದಾಗಿ ಹೋಗತಿ. ಅದರಂತೆ ಈ ಜಗತ್ತು ನಮ್ಗ ಬ್ರಹ್ಮನ ಅಜ್ಞಾನದಿಂದ ತೋರ್ತಾ ಐತಿ. ಯಾವಾಗ ನಾವು ಬ್ರಹ್ಮ ಜ್ಞಾನ ಆಗತಿ, ಈ ಜಗತ್ತು
ಎಲ್ಲರೂ ಬ್ರಹ್ಮ ಸ್ವರೂಪರಾಗಿ ನಮಗೆ ಕಾಣಿಸ್ತದೆ. ಯಾವುದರ ಅಜ್ಞಾನದಿಂದ ಯಾವುದು ಉತ್ಪತ್ತಿ ಆಗಿತ್ತೋ ಅದು ಅದರ ಜ್ಞಾನದಿಂದ ನಿವೃತ್ತಿ ಆಗ್ತದೆ. ನಾವು ಸತ್ತಾದ ಮೂಲಕ ನೋಡಿದಾಗ ಹೊಂದುದಿಲ್ರಿ. ಅದು ನಾವು ಸತ್ತಾದ ಮೂಲಕ ನೋಡಕ್ ಹೋದ್ನಿ ಅದ ಹಗ್ಗ ಹಾವಿಂದ ಅದು ಹೊಂದಿಲ್ರಿ. ಅದಕ್ಕೆ ಇದು ಹೆಂಗ ಅಂತ ಹಾವು ಸತ್ತಾಕತಿ, ಹಗ್ಗ ವ್ಯವಹಾರಕ್ಕೆ ಸತ್ತಾಕತಿ, ವಿಷಮ ಸತ್ತಾದೊಳಗ ಸಾಧಕ ಬಾಧಕ ನಡೆಯಿಲ್ಲ ಹೆಂಗ ಅಂತ ನಾನು ಕೇಳ್ತಿದ್ದೆ. ಅದಕ್ಕೆ ಯಾವುದರ ಅಜ್ಞಾನದಿಂದ ತೋರಿರ್ತೈತೆ ಅದರ ಜ್ಞಾನದಿಂದನ ಅದ್ರ ನಿವೃತ್ತಿ ಆಗ್ತದೆ. ಉತ್ತರ ಬಂತು. ಸಮಾಧಾನ ಆಯ್ತಲ್ರಿ? ಡೌಟ್ ಕ್ಲಿಯರ್ ಆಯ್ತ್ರಿ ನಿಮ್ದು? ಒಂದೇ ಸೂತ್ರ ಎಲ್ಲ ಪ್ರಸಂಗಗಳಲ್ಲಿ ವರ್ಕೌಟ್ ಆಗಲ್ಲ. ಆ ಸೂತ್ರ ಇಲ್ಲಿ ಬರಲ್ಲ. ಈಗ ನಿಮ್ ಪ್ರಶ್ನೆಗೆ ಈ ಸೂತ್ರ ಉಪಯೋಗ ಆಗ್ತದೆ ನೋಡ್ರಿ. ಇಮಿಡಿಯೇಟ್ ನಿಮ್ ಕ್ವಶನ್ಗೆ ಆನ್ಸರ್ ಬೆನ್ನಿಗೆ ಕೊಟ್ಬಿಟ್ರಿ. ಈಗ ನಿಮ್ ಡೌಟೇ ಅವನಿಗೆ ಬಂದದ ಅಂದ್ರ ಯಾವ ಮಟ್ಟದಾಗ ಇದೀರಿ ನೋಡಿ ನೀವು. ನಿಶ್ಚಲ್ ದಾಸ್ತಿ ಸಂಘ ಸಂವಾದ ಮಾಡುವ ಮಟ್ಟದಲ್ಲಿ ಇದೀರಿ ನೀವು. ನಾವು ಬೀರ್ಬಲ್ನ ಕುರಿ ಇದ್ದಂಗೆ ಇದೀವಿ. ಪಟ್ಟ ತಲೆ ಬಡದ್ ಬಿಡ್ತಾನ. ನಿನ್ ಬುದ್ಧಿ ನಡ್ಸ್ಬೇಡ ನಡ್ಯಾಕ, ನಾನು ಏನ್ ಹೇಳ್ತೇನೆ ಅಂತ ಕೇಳಂತ ನಿಶ್ಚಲ್. ಭಾರಿ ಅದ. ಬಹಳ ಖುಷಿ ಆಯ್ತು ನಿಮ್ ಸಂಶಯ ಬಂದದ್ದು ಕೇಳಿ ಮತ್ತೆ ಇವ್ರು ಉತ್ತರ ಕೊಡೋದ್ ನೋಡಿ. ನಾವ್ ಏನದೀವಿ ಸಾಕ್ಷಿ ಅಷ್ಟೇ. ಇಲ್ಲಿ ಉತ್ತರ ಅವ್ರು ಕೊಡ್ಲಕತ್ತಾರ, ನೀವು ಸಂಶಯ ಕೇಳಕತ್ತೀರಿ. ಬಹಳ ಸಂತೋಷ ಆಯ್ತು, ತೃಪ್ತಿ ಆಯ್ತು, ನಮ್ಗೆ ಆನಂದ ಆಯ್ತು. ಸಾಕಲ್ರಿ ಪಾಠ ಇವತ್ತಿಗೆ? ಬೇಕಾದಷ್ಟಾಯ್ತು. ಅಮೃತ ಸಿಕ್ಕ ಮೇಲೆ ಇನ್ನೇನು ಬೇಕು? ಹೊರಕತ್ತಿತ್ತು. ಅವಾಗೆ ಈ ಮಾತನ್ನ ಹೇಳಿದ್ದೀನಿ ಅಂತಂದ್ರ ಅವ್ರ ಭಾಷೆದೊಳಗ ಅವ್ರ ಸಮಯದಾಗ ಹೇಳೋ ಮತ್ ನಾ ಸುಮ್ಬಿಟ್ಟೆ ಅಷ್ಟೇ. ಅವ್ರ ಕಡೆಯಿಂದ ಹೇಳಿಸ್ಬಿಟ್ರ, ಅಕ್ಕಸಾಲ್ಯರ ಕಡೆಯಿಂದ 3 ಚುಚ್ಚಿದ್ರ ಅದು ಶಾಶ್ವತ. ನಮ್ಮ ಎಲ್ಲ ಫಿಟ್ಟಿಂಗ್ ಹೆಂಗಿರ್ತಾವ ಏನೋ ಬೇಡ ಅಂತೇಳಿ ಅವ್ರ ಕಡೆಯಿಂದ ಹೇಳಿಸ್ಬಿಟ್ಟೆವು. ಖುಷಿ ಆಯ್ತು, ಆನಂದ, ತೃಪ್ತಿ. ಓಕೆ, ಉಳಿದದ್ದು ಮತ್ತೆ ನಾಳೆ ನೋಡೋಣ. ಸಾಯಂಕಾಲ 4 ಗಂಟೆ ಪಾಠಕ್ಕ ಆದಷ್ಟು ಯಾರ್ಯಾರು ಮಾತನಾಡಬೇಕು ಅಂತೀರಿ, ಯಾರ್ಯಾರು ಮಾತನಾಡುವ ಕೌಶಲ್ಯ ಬೆಳೆಸ್ಬೇಕಂತೀರಿ, 4 ಗಂಟೆ ಪಾಠ. ಮತ್ತೆ ಇನ್ನೂ ಒಂದು ಅವ್ರು ಏನ್ ಮಾಡ್ಬೇಕನ್ಲಕತ್ತಾರತ್ತ, ಭಗವದ್ಗೀತೆಯ ಪಾರಾಯಣ ಮಾಡೋದು ಕಲಿಸ್ಬೇಕಲ್ಲಕತ್ತಾರ ಅಂತ ನಾಗರತ್ನಮ್ಮ ಅವರು. 4 ರಿಂದ 5 ಅವ್ರು ರಿಸರ್ವ್ ಮಾಡ್ಕೊಳ್ಳೋ ಚಾನ್ಸ್ ಕಾಣಿಸ್ತದ ಇನ್ನೊಂದು ವಾರದಾಗ. ಅದ್ರ ಬಗ್ಗೆನೂ ವಿಚಾರ ಮಾಡ್ರಿ. ಭಗವದ್ಗೀತೆ ಹೆಂಗ್ ಪಾರಾಯಣ ಮಾಡಬೇಕು ಅಂತ ಕಲಿಸ್ತಾರಂತ ಎಲ್ಲ ಹೆಣ್ಮಕ್ಳಿಗೆ. ಅದರದು ಅವರು ಎಲ್ಲ ಹೆಣ್ಮಕ್ಳು ತಯಾರಾಗಬೇಕಲ್ಲ, ಡೈಲಿ 4 ರಿಂದ 5 ಅಟೆಂಡ್ ಆಗೋದಕ್ಕ. ಅವರೆಲ್ಲ ತಯಾರಾದ್ರಂದ್ರೆ ಅದು 4 ರಿಂದ 5 ಸ್ಲಾಟ್ ಕೈ ಬಿಡೋ ಚಾನ್ಸ್ ಕಾಣ್ಲಕತ್ತ. ಆದಷ್ಟು ಅದೇನು ಆಗೋ ತನಕನೂ ಡೈಲಿ 4 ಗಂಟೆಗೆ ಆದಷ್ಟು ಜಾಯಿನ್ ಆಗಿ. ನಾನು ಬರ್ತೀನಿ, ಮತ್ತೆ ಅನಿವಾರ್ಯ ಕೆಲವೊಂದು ಕಡೆ ಬೇರೆ ದೂರ ಕಡೆ ಇದ್ದಾಗ ಆಗಲ್ಲ. ಏನು ನಿಮ್ಮ ಸಾಧನೆಗಳು ಮಾಡಬೇಕು, ಕಂಟಿನ್ಯೂ ಮಾಡ್ಕೊಳ್ರಿ. ಇನ್ನೇನು ಚಳಿ ಕಡಿಮೆ ಆಗ್ಲಕತ್ತ. ಅಬ್ಬಾ, ಚಲೋ ನೋಡ್ರಿ. ಎಲ್ಲರಿಗೇನು ಅದು ನೋಡಿ ಇದ್ರಾಗ ಹಾಕ್ರಿ. ಪೂಜಾ ಸಾಮಗ್ರಿಗಳು ಏನ್ ಬೇಕು ಒಂದ್ ಪೇಪರ್ನಾಗ ಬರೀರಿ. ಅದ್ರಾಗೆ ಟೈಪ್ ಹೊಡ್ಕೊತ್ ಕೂತು ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ಒಂದ್ ಪೇಪರ್ನಾಗ ಬರೆದು ಫೋಟೋ ಹಾಕಿಬಿಡ್ರಿ. ಅದು ನಾವೆಲ್ಲ ಕಡೆ ಹಾಕ್ಬಿಡ್ತೀವಿ. ನಾಳೆ ಬೆಳಿಗ್ಗೆ ಸಾಮೂಹಿಕ ಇಷ್ಟಲಿಂಗ ಅರ್ಚನೆ, ಯಾವುದು ಗೂಗಲ್ ಮೀಟ್ ಮೂಲಕ ಈ ಸಾಮಗ್ರಿಗಳನ್ನ ಸಿದ್ಧವಾಗಿಟ್ಟುಕೊಂಡು ಮಡಿಯಿಂದ ಸಾಮೂಹಿಕ ಇಷ್ಟಲಿಂಗಾರ್ಚನೆಯಲ್ಲಿ ಭಾಗವಹಿಸಿ. ಏನೇನ್ ಮಾಡ್ತೀರಿ ಮಾಡ್ರಿ. ಎಲ್ಲರಿಗೂ ತಗೊಳಮಿದ್ರೆ
ಮಾಟವಿಲ್ಲದ ಕೂಟ, ಕೂಟವಿಲ್ಲದ ಮಾಟ ಬೇಡ, ನಮ್ಗೆ ಎರಡೂ ಬೇಕು. ಒಂದು 1008 ಜಗದ್ಗುರುಗಳ ತಾಕಿಬಿಡ್ಲೇನು, ಇದೆಲ್ಲಿದ್ ಬತ್ತಪ್ಪ ಮತ್ತಂತಾರ ಅವ್ರಿಗೆ. ಐದು ಪೀಠಗಳೇ ಅದಾವ ಅಂತೇಳಿ ಅವ್ರು ಗಟ್ಟಿ ಹಿಡ್ಕೊಂಡು ಕೂತಾರ. ಇದು 6ನೇ ಪೀಠ ನಾವು ಮಾಡೀವಿ. 1008 ಜಗದ್ಗುರುಗಳು, ಕೊಂಬಿ ಪ್ರಕಾಶ ಗುರುಗಳು ಅಂತೇಳಿ ಹಾಕಿ ಶುದ್ಧ ಬ್ರಹ್ಮಜ್ಞಾನ, ಬ್ರಹ್ಮಭಾನ ಪೀಠ. ಬ್ರಹ್ಮಜ್ಞಾನದ ದಾಟಿ ಹೋಗ್ಬಿಡ್ತು, ಈಗ ಭಾನಕ್ಕೆ ಬಂದ್ಬಿಟ್ಟದ. ಈಗ ಶುದ್ಧ ಬ್ರಹ್ಮ ಭಾನಪೀಠದ ವತಿಯಿಂದ ಸಾಮೂಹಿಕ ಇಷ್ಟಲಿಂಗಾರ್ಚನೆ. ಈ ಕೆಳಕಂಡ ಸಾಮಗ್ರಿಗಳನ್ನ ಜೊತೆಯಲ್ಲಿ ಇಟ್ಟುಕೊಳ್ಬೇಕು. ಬೆಳಿಗ್ಗೆ ಎಷ್ಟು ಗಂಟೆಗೆ ಅಂತೇಳಿ ಟೈಮ್ ಇಡ್ತಿರೋದು ಇದೇ ಸೇಮ್ 6 ಗಂಟೆ ಅಲ್ಲ. ಮಂತ್ರಗಳ ಅವು ಇವು ಏನೇನು ನೀವು ಏನು ಹಾಕ್ಬೇಕತ್ತೀರಿ ಹಾಕ್ರಿ. ನಾವು ಗೊತ್ತಿರ್ಲಾರ್ದವ್ರು ಪೆದ್ದುಗಳು ಕೂತ್ ನೋಡ್ತಿರ್ತೀವಿ. ಮತ್ತು ಮುಂದಿನ ವಾರ ನಿಮ್ಮ ಸಂಗಡ ಸೇರ್ಕೋತೀವಿ. ಮತ್ತು ನಾವು ಒಂದಿಟ್ಟು ಕಲಿತೀವಿ. ಏನು ಗೊತ್ತಿಲ್ಲ ನಮಗೆ. ಗೊತ್ತಿದ್ದವರು ಮಾಡ್ತಾರ, ಗೊತ್ತಿಲ್ಲವರು ನೋಡ್ತಾರ. ಮತ್ತು ನಿಧಾನವಾಗಿ ಪ್ರತಿ ವಾರ ನೀವು ಮಾಡ್ಕೋತ ಆದಂಗೆಲ್ಲ ನಿಮ್ಮ ಜೊತೆಗೆ ಸೇರ್ಕೊಂಡ್ಬಿಡ್ತಾರ. ಇಷ್ಟಲಿಂಗ ಅರ್ಚನೆ ಮಾಡೋದು ಕಲಿಸಿದಂಥ ಪುಣ್ಯ ಮತ್ತಿನ್ಯಾವುದೂ ಇಲ್ಲ. ದೊಡ್ಡ ಪುಣ್ಯದ ಕೆಲಸ. ಎಲ್ಲರೂ ಲಿಂಗ ಬಿಟ್ಟು ಹೆಂಗೆಂಗೋ ಆಗ್ಲಕತ್ತಾರ. ಅಂಥದ್ರಾಗ ನಾವು ರೆಗ್ಯುಲರ್ ಆಗಿ ಪ್ರತಿ ಶನಿವಾರ ಸಾಮೂಹಿಕ ಇಷ್ಟಲಿಂಗಾರ್ಚನೆ ಮಾಡಿಸ್ತೀವಿ. ಒಂದು ಅರ್ಧ ಗಂಟೆ ಅಂತೇಳಿ ಹಾಕಿಬಿಡಮ್ ತಡ್ರಿ. ನಾವು ಮಾಡ್ಬೋದಲ್ರಿ ಗುರುಗಳೇ, ಪ್ರಕಾಶ್ ಗುರುಗಳೇ? 6ರಿಂದ 7 ಸಾಮೂಹಿಕ ಇಷ್ಟಲಿಂಗಾರ್ಚನೆ ಅಂತೇಳಿ ಮಾಡಿಸ್ಬಿಡಮಲ್ಲ ಎಲ್ಲರಿಗೆ. 1 ತಾಸು ಆಗ್ತದೆ, ಅರ್ಧ ತಾಸು ಆಗ್ತದ್ರಿ. ನಾಳೆಗೆ ನೋಡಮ್, ಎಕ್ಸ್ಪೆರಿಮೆಂಟ್ ನೋಡಮ್ ಅದು ಹೆಂಗಾಗ್ತದೆ. ಎಲ್ಲರದು ಕೋಪಪ್ ಬೇಕಲ್ಲ, ಎಲ್ಲರೂ ಇದು ಓಪನ್ ಮಾಡಬೇಕು. ಇವತ್ತಿನ ಗತ್ಲೆ ಮರಿ ಕೂತ್ ಕೇಳೋದಿಲ್ಲದು. ಎಲ್ಲರೂ ವಿಡಿಯೋ ಕಾಲ್ ಮಾಡ್ಬೇಕಾಗ್ತದೆ. ಚಂದ ಮಡಿಲಿಂತ ಕೂತು ಮಾಡಬೇಕು. ಮೊಳಕಾಲ್ ತ್ರಾಸಿದ್ದವರು ಟೇಬಲ್ ಮೇಲೆ ಇಟ್ಕೋಬೇಕು ಪೂಜಾ ಸಾಮಗ್ರಿಗಳು. ಕುರ್ಚಿ ಮೇಲೆ ಕೂತ್ ಮಾಡ್ಕೋಬೇಕು. ಮೊಳಕಾಲ್ ತ್ರಾಸ ಇರ್ಲಾರ್ದವ್ರು ನೆಲದ ಮೇಲೆ ಕೂತ್ ಮಾಡೋದು. ಎಲ್ಲರೂ ವಿಡಿಯೋ ಕಾಲ್ ಓಪನ್ ಮಾಡೋದು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ಶರಣಾರ್ಥಿ. ಓಂ ನಮಃ ಶಿವಾಯ.